ಸಣ್ಣ ಮಕ್ಕಳಿಗೆ ಹಾಂ ಸಣ್ಣ ಈಗ 15 ದಿವಸದಿಂದ ಹಾಂ 25 ದಿವಸದವರೆಗೆ ಒಣಪೀಡೆ ರೋಗ ಅಂತ ಹೇಳ್ತಾರೆ. ಹಾಂ ಒಣಪೀಡೆ ರೋಗ ಅಂದರೆ ಯಾವುದು ಒಣ ಕಾಲ ಮೇಲೆ ಕಾಲ ಹಾಂ ಹಾಂ ಒಂದು ಮೂತ್ರಕ್ಕೆ ವಾಸನೆ ಬರೋದು, ಹಾಂ 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 ವೀಕ್ನೆಸ್. ಹಾಂ ತುಂಬ ತೆಳ್ಳಗಾಗಿರ್ತಾರೆ ಅವ್ರು. ಹಾಂ ಆಮೇಲೆ ಎರಡನೇ ಕಾಯಿಲೆ ಎರಡನೇ ಕಾಯಿಲೆ ಮೂಲವ್ಯಾಧಿ ಕೊಡ್ತಾರೆ. ಮೂಲವ್ಯಾಧಿ ಕೊಡ್ತೀರಿ. ಹಾಂ ಹಾಂ ವೃತ್ತಿ ಕೊಡ್ತೇವೆ. ಮೂತ್ರ ಕಿಡ್ನಿ ಸ್ಟೋನ್. ಹಾಂ ಹಾಂ ಅದು ಕೊಡ್ತಾರೆ. ಹಾಂ ಹೀಗೆ ಕೋವೆ ಕೋವೆ ಅಸ್ತಮ ಪ್ರಕೃತಿ ಇರೋದು. ಹಾಂ 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 ಅವ್ರಿಗೆ ಕೊಡ್ತೀರಾ? ಅದು ದನಗಳಿಗೆ ಹುಳ ಬಿದ್ದರೆ. ಹಾಂ 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 ಓ ನೀವು ಪ್ರಾಣಿಗಳಿಗೂ ಸಹಿತ ಔಷಧಿ ಮಾಡ್ತೀರಾ? 12 ಗಂಟೆ ರಾತ್ರಿ ನಂತರ ಅವರ ಮೈ ಬಿಸಿ ಇರುತ್ತದೆ, ಹೌದಾ ಅಲ್ಲ? ಓ ಹಾಂ ಕೆಲವೊಂದು ಔಷಧಿನ ಹಾಂ ಅದು ಅದು ಹ್ಞೂ ತಾಮ್ರದ ತಟ್ಟೆಯಲ್ಲಿ ಇಟ್ಟು ಹ್ಞೂ ಹ್ಞೂ ಅದು ಮುಳುಗುವಷ್ಟೇ ಅದು ಗರ್ಭದಲ್ಲಿ ಹ್ಞೂ ಇದು ಪ್ರಮಾಣ ಹಾಂ 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 ಔಷಧಿ ಕೊಡ್ತೇವೆ. ಅದು ಔಷಧಿಗೆ 3 ಅಥವಾ 4 ದಿವಸ ಕುಡಿಯುವುದು. ಹಾಂ 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 ಆತ್ಮೀಯ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಕೃಷ್ಣಮೂರ್ತಿ ಭಟ್, ಬೆಟ್ಟದ ಜೀವ ಯೂಟ್ಯೂಬ್ ವಾಹಿನಿಯ ವತಿಯಿಂದ ನಾವು ಇವಾಗಲೇ ತಮಗೆಲ್ಲ ತಿಳಿದಿರುವ ಹಾಗೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನಾದ್ಯಂತ ಎಲ್ಲ ನಾಟಿ ವೈದ್ಯರ ಹಾಗೂ ನಾಟಿ ವೈದ್ಯೆಯರ ಹಿರಿಕಿರಿಯ ವೈದ್ಯರನ್ನು ಸಂಪರ್ಕಿಸುವ ಹಾಗೂ ಸಂದರ್ಶನ ಮಾಡುವಂಥ ಕಾರ್ಯಕ್ರಮದಲ್ಲಿ ತೊಡಗಿರುವುದು ತಮಗೆಲ್ಲ ಗೊತ್ತಿರುವ ವಿಷಯ. ಅದೇ ಥರ ನಾವು ಇವತ್ತು ಇನ್ನೋರ್ವ ಸಾಧಕರನ್ನು ನಾವು ಭೇಟಿ ಮಾಡಲಿಕ್ಕೆ ಯಲ್ಲಾಪುರ ತಾಲೂಕಿನಿಂದ ಇಲ್ಲಿ ಆರ್ತಿಬೆಲ್ಲೋಳು ಅಂತ ಒಂದು ಗ್ರಾಮದಲ್ಲಿದ್ದಾರೆ. ಅವರು ಸಿದ್ಧಹಸ್ತರು. ಈ ಒಂದು ನಾಟಿ ವೈದ್ಯ ಪದ್ಧತಿಯಲ್ಲಿ ಸಿದ್ಧಹಸ್ತರು. ಕೆಲವೊಂದು ಮೂಲಿಕೆಗಳನ್ನು ಅವರೇ ತಯಾರು ಮಾಡಿ ಜನರಿಗೆ ಕೊಡ್ತಾ ಇದ್ದಾರೆ. ಹಾಗೂ ಇದೇ ಕಾಯಕದಲ್ಲಿ ಅವರನ್ನು ತೊಡಗಿಸ್ಕೊಂಡವರು ತಲತಲಾಂತರದಿಂದ ಈ ಒಂದು ಔಷಧಿ ಕೊಡುವಂಥ ಮನೆತನ ಅವರದ್ದು. ಇಲ್ಲಿ ನಾವು ಬರ್ತಾ ಇರುವಾಗ ಆಚಾರ್ಯರ ಮನೆಗೆ ಹೋಗ್ತೇವೆ ಅಂದಾದ ಎಲ್ಲ ಸುತ್ತಮುತ್ತಲು ಊರಿನ ಪ್ರತಿಯೊಂದು ಗ್ರಾಮಸ್ಥರು ಸಹಿತ ಅವರು ಸಿದ್ಧಹಸ್ತರು, ತುಂಬ ಒಳ್ಳೆಯ ಔಷಧಿಯನ್ನು ಕೊಡುವಂಥವರು, ಮಕ್ಕಳಿಗೆ ತುಂಬ ಉತ್ತಮವಾದ ಔಷಧಿಯನ್ನು ಕೊಡುವಂಥವರು ಹೇಳುವಂಥ ಮಾತುಗಳನ್ನೆಲ್ಲ ಕೇಳಿದ್ದೇವೆ. ಹಾಗೆ ಅವರು ಒಂದು ಸಂಸ್ಥೆ ನೋಂದಾಯಿತ ಒಂದು ಸದಸ್ಯರು ಹೌದು. ಈ ಒಂದು ಔಷಧಿ ಇದಕ್ಕೆ ನೋಂದಾಯಿತ ಸದಸ್ಯರು ಹೌದು. ಈ ಎಲ್ಲ ಕಾರಣದಿಂದ ಬನ್ನಿ ನಾವು ಅವರನ್ನು ಭೇಟಿ ಮಾಡೋಣ. ನಮಸ್ಕಾರ ರಾಮ ಆಚಾರ್ಯವರೇ. ನಮಸ್ಕಾರ. ನಮ್ಮ ಈ ಒಂದು ವಾಹಿನಿಗೆ ತಮ್ಮನ್ನು ಸ್ವಾಗತ ಸುಸ್ವಾಗತ. ಮೊದಲಿಗೆ ನಮ್ಮ ವೀಕ್ಷಕರ ಸಲುವಾಗಿ ತಾವು ತಮ್ಮ ಪರಿಚಯವನ್ನು ಮಾಡಿಕೊಡಿ. ನಮಸ್ಕಾರ ಎಲ್ಲವರಿಗೂ, ಉತ್ತರ ಕರ್ನಾಟಕದ ಎಲ್ಲ ಜನರಿಗೂ ನನ್ನ ಆತ್ಮಕವಾದಂಥ ನಮಸ್ಕಾರ. ನನ್ನ ಹೆಸರು ವಿಠೋಬರಾಮಾಚಾರ್ಯ ಅಂತ. ಊರು ಗೋಪದ ಮನೆ, ಅಂದರೆ ಯಲ್ಲಾಪುರ ತಾಲೂಕಿನ ಗೋಪದ ಮನೆ ಗ್ರಾಮ. ಅರ್ತಿಬೇಲ್ ಅಂತ ಇದು ಹೆಸರು, ಈ ಜಾಗಕ್ಕೆ ಹೆಸರು ಅರ್ತಿಬೇಲ್ ಅಂತ ಹೇಳ್ತಾರೆ, ಹೆಸರು ಹೇಳ್ತಾರೆ. ಈಗ ಆಚಾರ್ಯ ನಾ ತಮ್ಮ ಹತ್ರ ಇವಾಗ ಈಗ ತಾವು ಯಾವ್ಯಾವ ಕಾಯಿಲೆಗೆ ಔಷಧಿಯನ್ನು ಕೊಡ್ತೀರಿ? ಈಗ ಮೊದಲನೇದಾಗಿ ಸಣ್ಣ ಮಕ್ಕಳಿಗೆ ಅಂದರೆ ಈಗ 15 ದಿವಸದಿಂದ 25 ದಿವಸದವರೆಗೆ ಒಣಪೀಡೆ ರೋಗ ಅಂತ ಹೇಳ್ತಾರೆ. 15 ದಿವಸದಿಂದ 25 ವರ್ಷದವರೆಗೆ ಒಣಪೀಡೆ ರೋಗ ಅಂದ್ರೆ ಯಾವುದು? ಕಾಲ ಮೇಲೆ ಕಾಲು ಹಾಕೋದು, ಕೆಲವೊಂದು ಮೂತ್ರಕ್ಕೆ ವಾಸನೆ ಬರೋದು, ಆಮೇಲೆ ವೀಕ್ನೆಸ್ ತುಂಬಾ ತೆಳ್ಳಗಾಗಿರ್ತಾರೆ ಅವರು. ಆಮೇಲೆ ಕೆಲವೊಂದು ವಿಧದಲ್ಲಿ ನೀವು ಅವರನ್ನು ಗುರುತಿಸ್ತೀರಾ? ಆ ರೀತಿಯಾಗಿ ನಾವು ನಡೆದುಕೊಂಡು ಆಮೇಲೆ ಎರಡನೇ ಕಾಯಿಲೆ ಮೂಲವ್ಯಾಧಿ ಕೊಡ್ತೀರಿ. ವೃತ್ತಿ ಕೊಡ್ತೇವೆ. ವೃತ್ತಿಯಲ್ಲಿ 2 ಥರ ವೃತ್ತಿಗಳು ಇರ್ತವೆ. ಒಣ ವೃತ್ತಿ ಅಂದ್ರೆ ಒಣಗಿದ್ದಲ್ಲೇ ತುರ್ಕಿ ಬರುತ್ತೆ. ಹೈನು ವೃತ್ತಿ ನೀರು ಹರಿಯುವುದು, ನೀರು ಹರಿತದೆ. ಅದು ಕೆಲವರು ಏನ್ ಮಾಡ್ತಾರೆ, ತಡ್ಕೊಳ್ಳಿಕ್ಕೆ ಆಗತ್ತೆ, ತಮ್ಮ ಕಾಯಿಲೆ ತಡ್ಕೊಳ್ಳಿಕ್ಕೆ ಕೈಯಿಂದ ತುರುಕಿಯಿಂದ ಎಲ್ಲ ತುರ್ಕೊಳ್ಳುತ್ತೆ. ಅದಕ್ಕೆ ಒಳ್ಳೆಯ ಔಷಧಿ ಕೊಡ್ತೀರಿ. ಆಮೇಲೆ ಚೆವಿಯಲ್ಲಿ 2 ವಿಧ. ಕೆಲವೊಂದು ಹೆಣ್ಣು ಮಕ್ಕಳಿಗೆ ಆಗಲಿ ಮದುವೆ ಆದ ತಕ್ಷಣ ಗರ್ಭ ನಿಲ್ಲುವುದಿಲ್ಲ ಅಂತ ಈ ಚವಿ ಅನ್ನೋದು ಹೆಣ್ಮಕ್ಳಿಗೆ ಬರುವಂತ ಕಾಯಿಲೆ. ಹೆಚ್ಚಿಗೆ ಪ್ರಮಾಣದಲ್ಲಿ ಹೆಣ್ಮಕ್ಳಿಗೆ ಬರುವಂತ ಬರುತ್ತೆ, ಬರೋದಿಲ್ಲ ಅಂತ ಹೇಳೋದು. ಅದು ಬೇರೆ ತರದಲ್ಲಿ ಬರ್ತದೆ. ಧಾತು ಔಷಧಿ ಹೋಗ್ತದೆ. ಹಾಗೇನೆ ಧಾತು ಔಷಧಿ ಕೊಡ್ತೀರಿ. ಆಮೇಲೆ ನಮ್ಮ ಟೋನ್ ಮೂತ್ರ ಕಿಡ್ನಿ ಸ್ಟೋನ್ ಅದು ಕೊಡ್ತೇವೆ. ಹೀಗೆ ಕೋವೆ ಅಸ್ತಮ ಪ್ರಕೃತಿ ಇರೋದು ಅವ್ರಿಗೆ ಕೊಡ್ತೀರಾ? ಹೀಗೆ ನಾನಾ ಥರದ ಯಾರ್ಯಾರು ಎಷ್ಟೆಷ್ಟು ಜನರು ಇಲ್ಲಿ ಬಂದು ನಮ್ಮಲ್ಲಿ ಕೇಳ್ತಾರೆ, ನೀವು ಯಾವ ಥರ ಔಷಧಿ ಕೊಡ್ತೀವಿ? ಈಗ ಔಷಧಿ ಕೊಡ್ತೇವೆ.
ಹೌದು, ಯಾಕಂದ್ರೆ ಜನರಿಗೆ ಕುತೂಹಲ ಇರ್ತದೆ, ತಾವು ಯಾವ್ದು ಕೊಡ್ತೀರಿ ಹೇಳುವಂಥದ್ದು ಅವ್ರಿಗೆ ಕಲ್ಪನೆ ಇರೋದು, ಅವರಿಗೆ ಒಂದು ಕುತೂಹಲ ಇರ್ತದೆ. ಹೌದು, ಹೀಗೆ ಆ ಥರ ಕೋವೆದಾಯಿತು, ಮೂಲ್ಯದಿದಾಯಿತು, ಹೀಗೆ ಅನೇಕ ಥರದ ದನಗಳಿಗೆ ಹುಳ ಬಿದ್ದರೆ ಹಾಂ ಹಾಂ ಹಾಂ. ಓ, ನೀವು ಪ್ರಾಣಿಗಳಿಗೆ ಸಹಿತ ಔಷಧಿ ಮಾಡ್ತೀರಾ? ಹಾಂ, ಸಾಕು ಪ್ರಾಣಿಗಳಿಗೆ ಔಷಧಿ ಮಾಡ್ತೀರಿ. ಕೆಲವೊಂದು ಜನರಿಗೆ ಹೀಟಿನ ಪ್ರಕೃತಿಯಲ್ಲಿ ಹಾಂ ತುಟಿಯ ಒಳಗಡೆ ಹಾಂ 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 ಅಗುರು ಹುಳ ಅಂತ ಅಗ್ರಗಳು ಎಲ್ಲ ಗುಳ್ಳೆ ಗುಳ್ಳೆ ಆಗ್ತದೆ, ಅದಕ್ಕೂ ಔಷಧಿ ಕೊಡ್ತೀರ? ಅದಕ್ಕೆ ಈಗ ನಾವೇನಲ್ಲ, ನಾನು ಸ್ವಂತ ಪ್ರಯೋಗ ಮಾಡಿ ಆಮೇಲೆ ಇನ್ನೊಬ್ಬರಿಗೆ ಕೊಡೋದು. ಅದು ಪ್ರಕೃತಿ ಒಳಗೆ ದೇಹದ ಒಳಗಿನ ಔಷಧಿ ಉಷ್ಣ ಆಗುವಾಗ ಬರುವಂಥದ್ದು ಅದು. ನಾನು ಸ್ವಂತ ಪ್ರಯೋಗ ಮಾಡಿ ನೋಡಿ ಆಮೇಲೆ ಅವರಿಗೆ ಬೇರೆಯವರಿಗೆ ಔಷಧಿ ಕೊಟ್ಟಿಗೆ. ಇವಾಗ ಆಚಾರ್ಯ, ಆ ಒಂದು ರೋಗದ ಗುಣಲಕ್ಷಣ ಹೇಗಿರ್ತದೆ? ಈ ಮಕ್ಕಳಿಗೆ ನೀವು ತೆಳ್ಳಗಾಗಿರ್ತೀರಿ ಅಂತ ಹೇಳಿದ್ರಲ್ಲ, ಅದನ್ನು ನಮ್ಮ ವೀಕ್ಷಕರಿಗೆ ತಿಳಿಯೋ ಥರ ತಾವು ಅದು ವಿಶ್ಲೇಷವಾಗಿ ಹೇಳಿ, ಯಾವ ಥರ ಅದು ಕಾಯಿಲೆ ಇರ್ತದೆ ಮಕ್ಕಳಿಗೆ. ಯಾಕಂದರೆ ಇವಾಗ ಎಲ್ಲರಿಗೂ ಮಕ್ಕಳು ಅಂದರೆ ಕಾಳಜಿ ಸಹಜ, ಎಲ್ಲರಿಗೂ ಸಹಜ, ಯಾಕಂದರೆ ಅವರಿಗೆ ಬಾಯಿ ಬರೋದಿಲ್ಲ, ಹೇಳಲಿಕ್ಕೆ ಆಗೋದಿಲ್ಲ. ನೀವು ನಿಮ್ಮ ಅಂತರ್ಜ್ಞಾನದಿಂದ ಅದನ್ನು ಗುರುತಿಸಬೇಕು. ಹೌದು, ಹೇಳಿ. ಮೊದಲನೇದಾಗಿ ಮಕ್ಕಳನ್ನ ನೋಡಿದ ತಕ್ಷಣ ತಾಯಿಯವರ ಹತ್ರ ಕೇಳ್ತೇವೆ. ತಾಯಿನ ಕೇಳ್ತೀರಾ? ಅದು ಏನೇ ಅದರ ವಿಷಯ, ಮಗುವಿನ ವಿಷಯ ತಾಯಿಗೆ ಗೊತ್ತಿರ್ತದೆ. ಹೌದು, ತಂದೆ, ಹೌದು, ಸರಿ, ತಂದೆಯವರಿಗೆ ಅಷ್ಟು ಮಟ್ಟಿಗೆ ಗೊತ್ತಿರ್ತದೆ. ತಾಯಿಯವರಿಗೆ ಕೇಳ್ತೇವೆ ಅದು ಏನಾಗುತ್ತೆ ಅವಳಿಗೆ, ಅವರಿಗೆ ಆ ಹುಡುಗನಲ್ಲಿ ಹುಡುಗಿ ಪ್ರಕೃತಿಯಲ್ಲಿ ಆ ಕುಡಿಯುವಂತ ಹಾಲಿನ ದೋಷದಲ್ಲಿ ಆಗಲಿ, ಸಣ್ಣಸನಲ್ಲಿ, ಮೂತ್ರದಲ್ಲಿ ಆಗಲಿ, ಯಾವ ಥರದ ಭೇದ ಭಾವಗಳು ಆಗುತ್ತವೆ ಅಂತ ಹೇಳ್ತೇವೆ. ಅವಾಗ ಅವ್ರು ಹೇಳ್ತಾರೆ, ಈ ತರ ಆಗಿದೆ, ಸ್ವಲ್ಪ ತೆಳ್ಳಗೆ ಸಂಡಾಸ ಮಾಡ್ತಾರೆ, ರಾತ್ರಿ ಮಲಗೋದಿಲ್ಲ, ಮತ್ತೆ ಕಾಲ ಮೇಲೆ ಕಾಲ ಹೀಗೆ ಹಾಕಿ ಕತ್ತರಿ ಕಾಲ ಹಾಕಿ ಒಂದ್ಸಲ ನೋಡ್ಬೇಕು. ನೋಡಿದ ಮೇಲೆ ನಾವು ಯಾವುದೇ ವಿಷಯವನ್ನು ಹೇಳ್ತೇವೆ. ಅವಾಗ ಈ ನರಗಳು, ಈ ಕೈ ಮೇಲೆ ನರಗಳನ್ನು ಈ ನೀಲಿ ಥರದಲ್ಲಿ ಇರ್ತದೆ. ಓ, ಮಕ್ಕಳಿಗೆ ನೀಲಿ ಥರದಲ್ಲಿ ಇರ್ತದೆ. ನೀವು ಈ ಕೈಗೆ ಮಾಡಿದಾಗ ಅದು ನೀಲಿ ಇರ್ತದೆ. ಸೆರೆ ನೀಲಿ ಥರದಲ್ಲಿ ಇದ್ದರೆ ಅದಕ್ಕೆ ಅದೊಂದು ಮೂಡುದೋಷ, ಅಂದ್ರೆ ಒಣಪೀಡೆ ರೋಗ ಅಂತ ಹೇಳಿ ತಾವು ಆ ನರದ ಮುಖಾಂತರ ಗುರುತಿಸ್ತೀರಿ. ಅವರಿಗೆ ನಾವು ಹೇಳ್ತೇವೆ. ಅವಾಗ ಮತ್ತೊಂದು ವಿಷಯ, 12 ಗಂಟೆ ರಾತ್ರಿ ನಂತರ ಅವರ ಮೈ ಬಿಸಿ ಇರುತ್ತದೆ, ಹೌದಾ ಅಲ್ಲ ಕೇಳೋದು. ಓ, ಮಗುಗೆ 12 ಗಂಟೆ ನಂತರದಲ್ಲಿ ಬಿಸಿ ಇರ್ತದೆ. ಈ ಚಳಿಗಾಲ ಆಗಲಿ, ಬೇಸಿಗೆ ಇರುವುದು ಚಳಿಗಾಲದಲ್ಲಿ 12 ಗಂಟೆ ನಂತರ ಬಿಸಿಯಾಗಿ ಇರುತ್ತದೆ. ಓ, ಈ ಜ್ವರ ಬಂದ ತರ ಇರ್ತದೆ. ತಾಯಿ ಗೊತ್ತಿರುತ್ತದೆ, ತಾಯಿ ಹೌದು ಹೇಳ್ತಾರೆ, ಹೌದು ಇರೋದು ಹೌದು. ಹಾಗೆ ಅದಕ್ಕೆ ಹಸ್ತಿ ಜ್ವರ, ಅಂದ್ರೆ ಎಲಿಗಿನ ಜ್ವರ ಅಂತ, ಎಲಿಗಿನ ಜ್ವರ ಅಂತ ಹೇಳ್ತಾರೆ. ಓ, ಅದು ಮಕ್ಕಳಿಗೆ ಕಾಡುವಂತ ಕಾಯಿಲೆ. ಅಲ್ಲಿಂದ ಪ್ರಾರಂಭವಾಯಿತು. ಆವಾಗ ಅವರಿಗೆ ವೀಕ್ನೆಸ್, ತೆಳ್ಳಗೆ ಆಗ್ತಾ ಬರ್ತಾರೆ. ಎದೆಗಳು ಗೂಡು, ಅಂದ್ರೆ ಇಲ್ಲಿ ಹೊಂಡ ಬೆಳೆದು, ಇಲ್ಲಿ ಇದು ಎದೆ ಭಾಗದ ಇಲ್ಲಿ ಎತ್ತರ ಆಗಿ ಬಾಕಿ ಗೂಡಾಗ್ತದೆ. ಆ ಥರದಲ್ಲಿ ಅವರಿಗೆ ನಾವು ಹೇಳಿ, ನೀವು ಈ ಥರದಲ್ಲಿ 5 ವಾರ, ಅಂದ್ರೆ ರವಿವಾರ ಬುಧವಾರ ಬರಬೇಕು. ಇಲ್ಲೇ ಔಷಧಿಯನ್ನು ಕುಡಿಸ್ತೇವೆ. ಆಮೇಲೆ 3 ವಾರದ ನಂತರ ನಿಮಗೆ ಬಂದದ್ಯಾ ಇಲ್ಲ ಅಂತ ನಾವು ನಿಮ್ಮಲ್ಲಿ ಕೇಳ್ತೇವೆ. ಸಂಡಾಸ ಹೇಗಾಗ್ತದೆ, ಅವರ ಪ್ರಕೃತಿ ಹೇಗೆ, ಮೂತ್ರ ಹೇಗಾಗ್ತದೆ, ಬಿಸಿ ಅದೇ ತರ ಇದೆಯಾ, ಹೇಗೆ ನಿದ್ದೆ ಇದ್ರೆ ನಿದ್ದೆ ಸರಿಯಾಗುತ್ತೆ, ಈ ವಿಷಯ ಕೇಳಿದ ಅವರು ಸಾಮಾನ್ಯವಾಗಿ ಕೆಲವರಿಗೆ ಅವ್ರು ಹೇಳ್ತಾರೆ ಹೀಗಾಗ್ತದೆ. ಓ, 5 ವಾರ ನೀವು ಔಷಧಿ ಕೊಡ್ತೀರಿ, 3 ವಾರದಲ್ಲಿ ಅದರ ಪರಿಣಾಮಗಳನ್ನು ತಾವು ತಿಳ್ಕೊಂಡು ಇದು ಮಾಡ್ತೀರಿ. ಮೊದಲನೇದಾಗಿ 2ನೇ ವಾರದಲ್ಲಿ ನಿಮಗೆ ಔಷಧಿಯ ಕಲರ್, ಹಸಿರು ಕಲರ್ ಇರ್ತವೆ. ಅದನ್ನ ನಾವು ಏನೇ ಮಾಡ್ತೇವೆ, ಅವರಿಗೆ ಹೇಳ್ತೇವೆ, ನೀವು ಮೊದಲನೇದಾಗಿ ಅದಕ್ಕೆ ಸಂಡಾಸ ಆಗುವಾಗ ಔಷಧಿ ಬೇರೆ ಸಂಡಾಸ ಬೇರೆ ಆಗುತ್ತಾ ನೋಡಿ ಅಂತ ಹೇಳ್ತೇವೆ. ಓ, ಅದು ಮಗು ಔಷಧಿ ಕುಡ್ದವಾಗ ಸಂಡಾಸ ಬೇರೆ ಆಗ್ತದೆ, ಔಷಧಿ ಬೇರೆ ಆಗ್ತದೆ. ಓಹೋ, ಅದು ಎರಡು ಒಟ್ಟಿಗೆ ಮಿಕ್ಸ್ ಆಗಿ ಸಂಡಾಸ ಆಗಿದ್ರೆ ಔಷಧಿ ಅವಳಿಗೆ ತಾಗಿದೆ ಅಂತ ಅರ್ಥ. ಓ, ಆ ಸಂಡಾಸ ಜೊತೆಲ್ಲೇ ಅದು ಬಂದಾಗ, ಮಲದ ಜೊತೆನೆ ಅದು ಬಂದವಾಗ ಮಿಕ್ಸ್ ಆಗಿ ಹೋಗಿದ್ರೆ ನಿಮ್ಮ ಔಷಧಿ ಸಕ್ಸಸ್ ಆಯ್ತು ಅಂತ ಇದು. ಆ ಥರದಲ್ಲಿ ನಾವು 5 ವಾರ ಕಳೆದ ನಂತರ ಅವರನ್ನು ನಾವೇನು ಹೇಳ್ತೀವಿ, ಒಂದು 2 ವಾರನೋ 3 ವಾರನೋ ಗ್ಯಾಪ್ ಇಡಿ. ಗ್ಯಾಪ್ ಬಿಡಬೇಕು, ಮಧ್ಯಂತರ ಅಂತರಗಳಿರಬೇಕು. ಆ ನಂತರ ನೀವು ಎಷ್ಟೋ ಅದಕ್ಕೆ ಮಾಮೂಲಿ ಟೈಮಿಂಗ್ ಇಲ್ಲ, ನೀವು 15 ದಿವಸಕ್ಕೊಮ್ಮೆ ಆಗ್ಬೋದು, 8 ದಿವಸಕ್ಕೊಮ್ಮೆ ಆಗ್ಬೋದು, ತಿಂಗಳಿಗೆ ಒಮ್ಮೆ ಬೇಕಾದ್ರೆ ಆಗ್ಬೋದು. ನಿಮ್ಗೆ ಸಾಧ್ಯವಾದರೆ 8 ದಿವಸಕ್ಕೊಮ್ಮೆ ಬಂದು ಹಾಕಿಸ್ಕೊಂಡು ಹೋಗ್ಬೇಕು. ಆಮೇಲೆ 2ನೇ ಕಾಯಿಲೆ ಹೇಗಿರ್ತದೆ? ವೃತ್ತಿ ಅಂತ ಹೇಳಿದ್ರಲ್ಲ ಅದು. ವೃತ್ತಿಗಳು ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ
ಬರ್ತದೆ ಅಂತ ನಾನು ಹೇಳಲ್ಲ. ಹಾಂ, ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಮಕ್ಕಳಿಗೆ ಎಲ್ಲರಿಗೂ ಬರುವಂಥ. ಗಂಡಸರಿಗೆ ಇರುವುದು ಹೆಚ್ಚಿಗೆ ಗಂಡು ಮಕ್ಕಳಿಗೆ ಜಾಸ್ತಿ ಬರ್ತದೆ. ಕಾಲಿನ ಈ ಇದು ಪಾದದ ಎದೆಯಲ್ಲಿ, ಈ ಕಂಕನಲ್ಲಿ, ಈ ತೊಡೆ ಸಂಧಿ ಒಳಗಡೆ ಅದು ಪ್ರಸಾರ ರೋಗ. ಒಬ್ಬರಿಂದ ಒಬ್ಬರಿಗೆ ಅದು ಇನ್ನೊಬ್ಬರಿಗೆ ಅದನ್ನು ತಾಗಿದರೆ ಹೆಚ್ಚಿಗೆ. ಒಬ್ರು ಮುಟ್ಟಿಸ್ಕೊಂಡ್ರೆ ಅಥವಾ ಅವ್ರು ಹಾಕಿದ ಬಟ್ಟೆಯನ್ನ ಅಥವಾ ನಾವು ಅವರು ಉಪಯೋಗಿಸಿದ ಸೋಪುಗಳನ್ನ ಟವೆಲ್ಗಳನ್ನ ಉಪಯೋಗ ಅದು ಒಬ್ಬರಿಂದ ಒಬ್ಬರಿಗೆ ಅಂಟು ರೋಗ ಅಂತ ಹೇಳ್ತೀರ ತಾವು. ನಾವು ಕೆಲವೊಂದು ಔಷಧಿಯನ್ನು ಕೊಡ್ತೇವೆ. ಅದನ್ನ ತಾಮ್ರದ ತಟ್ಟೆಯಲ್ಲಿ ಇಟ್ಟು ಅದು ಮುಳುಗುವಷ್ಟು, ಏನು ನಾವು ಕೊಟ್ಟಂತ ಔಷಧಿ ಮುಳುಗುವಷ್ಟು ಕೊಬ್ಬರಿ ಎಣ್ಣೆ ಹಾಕ್ಬೇಕು, ತೆಂಗಿನ ಎಣ್ಣೆನ ಹಾಕ್ಬೇಕು. ಅದನ್ನ ಕುದಿಸುವುದು ತಾಮ್ರದ ಬಟ್ಲಲ್ಲಿ ಅದ್ರ ಇರ್ತದೆ ಬಿಡಿ ತಾಮ್ರದ. ಅದೆಲ್ಲ ಕುದಿಸಿ ಅದನ್ನ ಕುದಿಸಿ ಮುಚ್ಚುವಾಗ ವಿಪರೀತವಾಗಿ ಕುದಿಸುವ, ತುಂಬಾ ಕುದಿಸ್ಬೇಕು ಅದು. ಅದು ಮುಚ್ಚುವಾಗ 2 ಹಲ್ಲೆ ಕರ್ಪೂರ, ಕರ್ಪೂರ ಒಂದು ಇಷ್ಟು ಕರ್ಪೂರ 2 ಬಿಲ್ಲೆಯನ್ನು ಅದರಲ್ಲ ಮಾಡಿ ಅದರಲ್ಲಿ ಪುಡಿ ಎಲ್ಲ ಪುಡಿ ಪುಡಿ ಚೆನ್ನಾಗಿ ಮುಚ್ಚಿಡ್ಬೇಕು. ಅದು ಆರಿದ ಮೇಲೆ ಅದಕ್ಕೆ ಆ ಸೊನೆ ಅಂತ ಬರುತ್ತೆ ಮೇಲ್ಗಡೆ, ಯಾವುದು ಆ ತಾಮ್ರದ ತಟ್ಟೆಗೆ ಸೊನೆ ಸೊನೆಗಳು ಎಣ್ಣೆ ಬರ್ತದೆ. ಎಣ್ಣೆ ಬಂದಾಗ ಅದನ್ನ ಕೆಳಮುಖನಲ್ಲಿ ಈಗ ಈ ಕೆಳಭಾಗದಲ್ಲಿ ಎಲ್ಲ ಆಗಿದೆಯೋ ಅಲ್ಲಿ ಕೆಳಭಾಗಕ್ಕೆ ಲೇಪನ ಮಾಡ್ಕೋಬೇಕು. ಹಿಂಗೆ ಮೇಲ್ಮುಖ ಮಾಡಬಾರ್ದು. ಹಾಗೆ ಸೋಪ್ ಯೂಸ್ ಮಾಡಬಾರ್ದು. ಈ ಯಾವುದೇ ಸೋಪನ್ನು ಅದು ಅದರಲ್ಲಿ ಸೋಪಿನಲ್ಲಿ ಈಗ ಇರುವುದು ಎಲ್ಲ ಕೆಮಿಕಲ್, ಸೋಡಿಯಂ, ಅದು ಸುಣ್ಣ ಗಿಣ್ಣ ಇದ್ದದಲ್ಲ ಇರ್ತದೆ. ನಾವು ಅದನ್ನ ನಿಮ್ಮ ಇದಕ್ಕೆ ಅದು ವರ್ಜ್ಯ ಪಥ್ಯ ಅದು ಉಪಯೋಗಿಸಬಾರ್ದು. ಅದು ಅದೇ ನೀವು ಉಪಯೋಗಿಸಲೇಬೇಕು ಅಂದರೆ ಅಟ್ಟಲಕಾಯಿ. ಅಟ್ಟಲಕಾಯಿ, ಈ ಸೀಗೆಕಾಯಿ, ಅಟ್ಟಲಕಾಯಿ ಈ ಥರ ಅಲ್ಪ ಸ್ವಲ್ಪ ಅದರ ಜೊತೆಯಲ್ಲಿ ನಾವು ಕುಡಿಲಿಕ್ಕೂ ಹೊಟ್ಟೆಗೆ, ಅಂದ್ರೆ ಇದು ಹೊರಗಿನ ಹಚ್ಚಲಿಕ್ಕೆ ಆಯ್ತು ಈ ಔಷಧಿ. ಅದನ್ನು ಕುಡಿಲಿಕ್ಕೂ ನಾವು ಕೊಡ್ತೇವೆ. ಅದಕ್ಕೂ ಕುಡಿಲಿಕ್ಕೂ ಔಷಧಿ ಇದೆ. ಅದು ನಾವು ಸೊಪ್ಪು ಕೊಡ್ತೇವೆ. ಸೊಪ್ಪು ಇಲ್ಲದ ಸಮಯದಲ್ಲಿ ಬೇಸಿಗೆ ಕಾಲ ಇರುವುದು ಕಡಿಮೆ, ಪೌಡರ್ ಮಾಡಿ ಆ ಪೌಡರ್ ನೆನೆಸಿ ಹಾಕಿ, ಅಥವಾ ನಾವು ಈ ಹಸಿ ಸೊಪ್ಪನ್ನ ಹಾಕುವಂತ ಹೇಳಿಲ್ಲ, ಜೀರಿಗೆ, ಕಸಕಸೆ ಇಂತ ನಾವು ಹೇಳ್ತೇವೆ. ವಿಧಾನ ತಾವು ಬಂದವಾಗ ಹೇಳ್ತೇವೆ. ಅವರಿಗೆ ಹೇಳಿ ಅದನ್ನ ಅವರು ಆ ರೀತಿಯಲ್ಲಿ ಮಾಡಿ ಮನೆಯಲ್ಲೇ ಕುಡಿಬಹುದು. ಮನೆಯಲ್ಲೇ ಕುಡಿಯುವಂಥದ್ದು. ಡೈಲಿ ನಾಷ್ಟ ಮಾಡೋ ಮೊದಲು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅದನ್ನು ತಗೊಳ್ಬೇಕು. ಬೆಳಿಗ್ಗೆ ಮಾತ್ರ ತಗೊಳ್ಳುವಂಥದ್ದು. ಬೆಳಿಗ್ಗೆ ಮಾತ್ರ, ಮಧ್ಯಾಹ್ನದ ಒಳಗೆ ತಗೊಳ್ಳು, ಸಾಯಂಕಾಲ ಇಲ್ಲ. ಸಾಯಂಕಾಲ ತಗೊಳ್ಳುವ, ದಿನಕ್ಕೆ ಒಮ್ಮೆ ತಗೊಳ್ಳುವ ಔಷಧಿ. ಆಮೇಲೆ ಮತ್ತೆ ಯಾವುದು ಅಂದರೆ ನಾವು ಈಗ ಮೂತ್ರ ಕಲ್ಲು, ಕಿಡ್ನಿ ಸ್ಟೋನ್. ಹೌದು. ಅದು ನಾವು ಏನೋ ಸ್ಕ್ಯಾನಿಂಗ್ ಮಾಡಿ ಪರೀಕ್ಷೆ ಮಾಡೋರಲ್ಲ, ಅವರು ಸ್ಕ್ಯಾನಿಂಗ್ ಮಾಡ್ಕೊಂಡ್ ಬರ್ಬೇಕು. ಎಷ್ಟು MM ಇದೆ ಅಂತ ಅವ್ರು ಹೇಳಬೇಕು. 0.1, ಅದು ಪಾಯಿಂಟ್ ನಮಗೆ ಬೇಡ, ನಾವು ಔಷಧಿಯನ್ನು ಕೊಟ್ಟಿದ್ದು ಅದನ್ನು ಕೂಡ ಪೌಡರ್, ಅದು ಪೌಡ್ರೇ ಮಾಡಿರ್ತಾರೆ. ಅಂದ್ರೆ ಅವರ ಬಂದ ತಕ್ಷಣ ನಾವು ಮಾಡಿ ಇಟ್ಟರೆ ಭಾಳ ದಿವಸ ಅದನ್ನು ರಕ್ಷಣೆ ಮಾಡಿ ಇಟ್ಕೊಳ್ಳಿಕ್ಕೆ ಹಳ್ಳಿ ತಂಪನ. ಹೌದು, ಇಲ್ಲಿ ಮಳೆ ಪ್ರದೇಶ ಆದ್ರಿಂದ ಮೊದಲು ಇವತ್ತೇ ಹೇಳಿದ್ರೆ ನಾಳೆ ನಾವು ತಯಾರಿ ಮಾಡಿ ಇಡ್ತೀರ. ಅದನ್ನು ಇಟ್ಟು 2 ಲೋಟ ನೀರಿನಲ್ಲಿ 1 ಚಮಚ ಕುದಿಸಿ 1.5 ಲೋಟ ಮಾಡಬೇಕು. ಕುದಿಸಿ 1.5 ಲೋಟ ಆದ್ಮೇಲೆ ಆರ್ದ ಮೇಲೆ ಅದನ್ನ ಕುಡಿಬೇಕು. ಆಮೇಲೆ ಅಲ್ಪ ಸ್ವಲ್ಪ ಬಿಸಿ ಇರುವಾಗ ಅದನ್ನು 1 ಲೋಟ, ಸ್ವಲ್ಪ ಉಗುರು ಬೆಚ್ಚಗೆ ಇರುವಾಗ ಬಿಸಿ ಕುಡಿಬೇಕು. ಅದೇ ತರ ಕುಡಿಬೇಕು. ಆಮೇಲೆ ಇದು ಧಾತು ಅಂತ ಹೇಳಿದ್ರಲ್ಲ, ಧಾತು ಲಕ್ಷಣಗಳು ಕೆಲವರಿಗೆ ಗಂಡಸರಿಗೂ ಇರ್ತವೆ, ಹೆಂಗಸರಿಗೂ ಇರ್ತವೆ. ಅದು ಬೆಳಿ ಮುಟ್ಟು ಅಂತ ಹೇಳ್ತೇವೆ. ಹೆಂಗಸರಿಗೆ ಬೆಳಿ ಮುಟ್ಟು ಅಂತ ಹೇಳ್ತಾರೆ. ಬೆಳಿ ಸರಕು ಬೆಳಿ ಮುಟ್ಟು ಹೋಗಿದಾಗ ಅವರು ವೀಕ್ನೆಸ್ ಆಗಿರ್ತಾರೆ. ಆ ಹೆಣ್ಮಕ್ಳು ವೀಕ್ ಆಗಿರ್ತಾರೆ. ಗಂಡು ಮಕ್ಕಳಿಗೂ ವೀಕ್ನೆಸ್ ಇರ್ತಾರೆ. ಅದು ಅವರಿಗೆ ಬಾಯಿ ವಾಸನೆ ಬರೋದು, ಕಂಕಲಲ್ಲಿ ಬೆವರು ಬರೋದು, ಕಾಲಿಗೆ ಬೆವರು ಬರೋದು, ಈ ತರ. ಧಾತು ಗಂಡು ಮಕ್ಳಿಗೆ ಹೋಗೋದಂದ್ರೆ ಆ ಥರ ಬಾಯಿ ದುರ್ವಾಸನೆ ಬರೋದು, ಆಮೇಲೆ ಕಾಲಲ್ಲಿ ನೀರು ಬರುವಂಥದ್ದು, ಅಥವಾ ಕಂಕಲಲ್ಲೆಲ್ಲ ವಾಸನೆಗಳು, ಗಂಟುಗಳಲ್ಲಿ ನೋವು ಬರ್ತದೆ. ಗಂಟೆಲ್ಲ ನೋವು ಬರ್ತದೆ, ಸುಸ್ತಾಗ್ತದೆ ಅವರಿಗೆ ನಾವು ಕೊಡ್ತೇವೆ. ಅದನ್ನು ಹಾಗೆ ಅದು ಅವರಿಗೆ ಧಾತು ಹೋಯ್ತು ಅಂತ ಅವ್ರು ಅರ್ಥ ಮಾಡ್ಕೊಳ್ಳೋದು. ಹೌದಂತ ನಾವು ಅವ್ರ ಹತ್ರ ಕೇಳಿದಾಗ ಹೌದಾಗಿದ್ರೆ ಇದು ಧಾತು ನೀವು ಖಾತ್ರಿ ಪಡಿಸ್ಕೊಳ್ತಾರೆ. ನಾವು ಕಾಡಿಗೆ ಹೋಗಿ ಔಷಧಿ ತರ್ತೀರ, ಅದನ್ನ ಮಿಕ್ಸ್ ಮಾಡಿ ಈ ರೀತಿ ಮಾಡಬೇಕು. ಜೀರಿಗೆ, ಕಸಕಸೆ ಆಗ್ಬೇಕು ಇಷ್ಟು ಔಷಧಿಗೆ. ಆಮೇಲೆ ಅದರಲ್ಲಿ ಎಮ್ಮೆ ಮೊಸರನ್ನು ಹಾಕಿ ನಿಮಗೆ ಎಷ್ಟು ಪ್ರಮಾಣ ಬೇಕು ಅಷ್ಟು ಪ್ರಮಾಣವಾಗಿ ಕುಡಿ.
ಈಗ ಅಕಸ್ಮಾತ್ ಎಮ್ಮೆ ಮೊಸರು ಸಿಗಲಿಲ್ಲ, ಈಗ ಸಿಟಿ ಅಂತ ಏರಿಯಾದಲ್ಲಿ ಈಗ ಎಮ್ಮೆ ಮೊಸರು ಸಿಗೋದು, ಆಗ ಯಾವ ಮೊಸರನ್ನಾರು ಉಪಯೋಗಿಸ್ಬೋದು. ನೀವು ಆದಷ್ಟು ಹಾಂ, ಪ್ರಯತ್ನ ಪಟ್ಟು ಮನೆಯಲ್ಲಿ ಮೊಸರು ತಯಾರು ಮಾಡಿ. ಮನೆಯಲ್ಲೇ ಮೊಸರು ಮಾಡಿ ಹಾಲು ತಂದು ಕುದಿಸಿ ನೀವು ನಮ್ಮ ನಂದಿನಿ ಹಾಂ ಮೊಸರು ಪಾಕೆಟ್ ಸಿಗ್ತದೆ, ಸಿಗ್ತದೆ. ಹಾಂ ಹಾಂ ಆ ಪದಾರ್ಥ ಹಾಂ, ಮನೆಯಲ್ಲೇ ಮಾಡಿ ಮನೆಯಲ್ಲೇ ತಾವು ರೆಡಿ ಮಾಡಿ ಅದನ್ನು ಅದನ್ನೆಲ್ಲ ಹಾಕೊಂಡು ಕೊಡ್ತಾರೆ ಅಡ್ಡಿ. ಅಡ್ಡಿಲ್ಲ. ಹಾಂ ಹಾಂ ಹೀಗೆ ಪ್ರಮಾಣ ಇಂತಿಷ್ಟು ದಿವಸ ಅವಧಿ ಕೊಡ್ತಾರೆ. ಹಾಂ, ಹೌದೇ ಕೊಡ್ತೇವೆ. ಅವಧಿ ನಂತರ ಮತ್ತೊಮ್ಮೆ ಬರಬೇಕು. ಮತ್ತೊಮ್ಮೆ ಬರಬೇಕು. ಹಾಂ, ಹೇಳ್ತಾರೆ. ಆಮೇಲೆ ಇನ್ನು ನೀವು ವೃತ್ತಿ ಹೇಳಿದ್ರಿ, ಧಾತು ಹೇಳಿದ್ರಿ, ಕಿಡ್ನಿ ಮೇಲೆ ನಾವು ಸಂತಾನ ಫಲದ್ದು ಹಾಂ, ಗರ್ಭ ನಿಲ್ಲುವಂತ ನಿಲ್ಲುವಂತ ಔಷಧಿ ಹೆಣ್ಣು ಮಕ್ಕಳಿಗೆ. ಓ, ಗರ್ಭ ಕಟ್ಟುವುದಿಲ್ಲ ಮದುವೆ ಆತ. ಮದುವೆ ಆಗಿ 4-5 ವರ್ಷ ಆಯ್ತು, ಹಾಂ ಇನ್ನು ಗರ್ಭನೇ ನಿಲ್ಲುದಿಲ್ಲ ಹಾಂ 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 ಅಂತೇಳಿ ಆವಾಗ ನಾವು ಅವರನ್ನ ವಿಷಯನ ಕೇಳ್ತೀವಿ. ಯಾವ ಥರದಲ್ಲಿ ಹಾಂ 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 ಡಾಕ್ಟರ್ ಪರೀಕ್ಷೆ ಮಾಡಿದ್ರೆ ಏನೋ ಯುರೇನಿಯಂ ಗಂಡಸರಿಗೆ ಯುರೇನಿಯಂ ಹೌದೌದು. ಹಾಂ ಪ್ರಕೃತಿ ಕ್ರಿಯೆಗಳು ಹೇಗಿದೆ. ಹಾಂ 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 ಹೌದು. ಈ ಹೌದು ಹಳ್ಳಿ ಅಂದ ಸ್ವಲ್ಪ ನಾಚಿಕೆ ಪ್ರಶ್ನೆ ಇರ್ತದೆ. ಹೌದು, ಇರ್ತದೆ ಬಿಡಿ. ಆದರೆ ವೈದ್ಯರ ಹತ್ರನೆಲ್ಲ ಸುಳ್ಳು ಹೇಳಬಾರ್ದು ಅಂತ. ಹೌದು 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 ನಾನು ಕೇಳಿದ ಹೌದು ಹೌದು ಸರಿಯಾಗಿ ಅದಕ್ಕೆ ಉತ್ತರವನ್ನು ಕೊಡಬೇಕು. ಹೌದು 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 ಅವರು ಹೇಳಿದ ಪ್ರಕಾರ ನಾನು ಕೇಳ್ತೇನೆ, ನಮಗೂ ಬರ್ತದೆ ಹೇಗೆ, ಮೂತ್ರಕೋಶದಲ್ಲಿ ಉರಿ ಬೀಳ್ತದೆ ಹೇಗೆ. ಹಾಂ 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 ಓ, ಅದೆಲ್ಲ ಮುಖಾಂತರ ತಾವು ಪರೀಕ್ಷೆಯನ್ನು ಮಾಡ್ತೀರಾ. ಹಾಂ ಹಾಗಿದ್ರೆ ಅದು ಗರ್ಭದಲ್ಲಿ ಇದು ಪ್ರಮಾಣ ಕಡಿಮೆ ಇರುವುದು ಔಷಧಿ ಕೊಡ್ತೇವೆ. ಅದು ಔಷಧಿಗೆ 3 ಅಥವಾ 4 ದಿವಸ ಕುಡಿಯುವುದು. ಹಾಂ 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 ಅದಕ್ಕೆ ಪ್ರಮಾಣ ಓ, ಆ ಹೆಣ್ಮಕ್ಳಲ್ಲಿರುವಂಥ ಅಂಡಾಣುಗಳು ಕಮ್ಮಿ ಇರ್ತದೆ ಸಂಖ್ಯೆ. ಹೌದು, ನೀರಿನ ಅಂಶ ಹೆಚ್ಚಿಗೆ ಇರುತ್ತೆ, ಹೆಚ್ಚು ಇರ್ತದೆ. ಓ, ಅದನ್ನು ವೃದ್ಧಿ ಮಾಡಲಿಕ್ಕೆ ತಾವು ಔಷಧಿಯನ್ನು ಕೊಡ್ತೀರಿ. ಈ ಗಂಡು ಮಕ್ಕಳಲ್ಲಿ ವೀರ್ಯಾಣುಗಳ ಸಂಖ್ಯೆ ಕಮ್ಮಿ ಇದ್ದಾವೆ, ಅದು ವೃದ್ಧಿ ಮಾಡಲಿಕ್ಕೆ ತಾವು ಇದು ಅವರು ಆ ಥರ ನಾವು ಹೇಳಿದ ಪ್ರಕಾರ ಔಷಧಿಯನ್ನು ಕುಡಿಯುವುದು, ಪತ್ತೆ ಮಾಡುವುದು, ಪತ್ತೆ ಮಾಡುವುದು. ಈ ರೀತಿಯಾಗಿ ಉಪ್ಪು ತಿನ್ನಬಾರದು. ಸ್ವಲ್ಪ ಅಂದ್ರೆ ಸ್ವಲ್ಪ ಕೆಲವೊಂದು ಇರ್ತವೆ ಪತ್ತೆಗಳಲ್ಲಿ ಅದರೆಲ್ಲ ತಿನ್ನಬಾರದಂತ. ಹೌದು 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 ಕೊಡ್ತಾರೆ. ಇವಾಗ ಆಚಾರ್ಯ, ಈಗ ತಾವು ಪಶ್ಚಿಮ ಮಟ್ಟದ ತಪ್ಪಲಿದ್ದೀರಿ, ಎಲ್ಲ ಇಲ್ಲೆಲ್ಲ ಕಾಡು. ಈಗ ತಾವು ಈ ಔಷಧಿಯನ್ನೆಲ್ಲ ಎಷ್ಟು ದೂರ ಹೋಗ್ತಾ ಇರ್ತೀರಿ? ನಿಮ್ಮ ಹಿತ್ತಲಲ್ಲೇ ಇದು ತೋಟದಲ್ಲಿ ಬೆಳ್ಕೊಂಡಿದ್ರ ಅಥವಾ ಕಾಡಿಗೆ ಹೋಗಿ ತರೋದ ತಾವು? ನಾವು ಕೆಲವೊಂದು ಔಷಧಿ ಅದನ್ನೇ ಬಹಳಷ್ಟು ಅಲ್ಲ, ಈ ಸಣ್ಣ ಮಕ್ಕಳಿಗೆ ಔಷಧಿ ಆಗ್ತದೆ ಅಂತ ಹೇಳಿ, ಹೌದು, ಅದನ್ನು ಮನೆಯಲ್ಲಿ ಬೆಳೆಸಿದ್ವಿ. ಅದನ್ನು ಮನೆಯಲ್ಲಿ ತಾವು ಬೆಳೆಸಿದ್ದೀವಿ. ಅದು ಇಲ್ಲದ ಸಮಯದಲ್ಲಿ ನಾವು ಎಲ್ಲೆಲ್ಲ ಹೋಗಿರ್ತೇವೆ ಅಲ್ಲೆಲ್ಲ ಕಂಡು ಹಿಡ್ಕೊಂಡು ಬರ್ತೇವೆ. ಅಂದ್ರೆ ಅದು ಸೊಪ್ಪು ತರುದು. ಸೊಪ್ಪು ತರೋದು. ಅದು ಸೊಪ್ಪಿನಿಂದ ರಸ ತೆಗೆದು ಹಾಕೋದು. ತುಂಬಾ ದೂರ ಕಾಡೊಳಗೆ ಹೋಗ್ತಾರೆ, ಹೋಗ್ಲೇಬೇಕು. ಎಲ್ಲಿದೆ ಅಲ್ಲಿಂದ ನೀವು ಅದು ಏರಿಯಾದಲ್ಲಿ ಇರುವುದಿಲ್ಲ. ಕಾಡಿದೆ, ನಮ್ಗೆ ಇಲ್ಲ, ಬೇಡದ ವಸ್ತು ಇದೆ, ಬೇಡದ ವಸ್ತು ಇದೆ, ಆಳಿಸಿದ್ದಲ್ಲ. ಹಾಗಾಗಿ ನಾವು ಅದನ್ನೇ ಮಾಡ್ತೇವೆ. ಕೆಲವೊಂದು 4 ಕಿಲೋಮೀಟರ್ ಹೋಗುದು ಇರ್ತದೆ. ಕೆಲವೊಂದು ಸಲ ನಾವು ಬೇರೆ ಊರಿಗೆ ಎಲ್ಲೇ ಕಾರವಾರ, ಶಿರ್ಸಿಕಣೆ, ಅಲ್ಲಿ ನಮ್ಮ ಪರಿಚಯಸ್ಥರ ಮನೆಯಲ್ಲಿ ಸುತ್ತಮುತ್ತಲ ಪ್ರದೇಶ ಅದನ್ನು ತಗೊಂಡು ಇಡ್ತೀರಿ. ಇವಾಗ ನೀವು ಕಾಡಿಗೆ ಹೋಗ್ತೀರಲ್ವಾ, ಒಂದು ಹೋದ್ರಿ, ಈಗ ಸಾಮಾನ್ಯ ಜನರಿಗೂ ಆ ಔಷಧಿಯ ಗಿಡ ಕಾಣಿಸ್ತದ ಅಥವಾ ತಾವೇ ಅದನ್ನು ವಾಸನೆ ಮುಖಾಂತರ ಗುರುತಿಸ್ತಿರೋ? ಅದಕ್ಕೆ ಏನೋ ಹೂವು ಕಾಯಿ ಆಗೋದು ಅಥವಾ ಅದಕ್ಕೆ ಏನಾರು ಅಂಟು ಬರೋದು ಅದ್ರ ಮುಖಾಂತರ ಗುರುತಿಸ್ತಿರ್ತಾರೆ ತಾವು? ಅದು ನಾವು ಗಿಡ ನೋಡ್ತೇವೆ, ನಮಗೆ ತಂದೆಯವರು ಮಾಡಿದಂಥ ಉಪದೇಶ. ಉಪದೇಶ ಇದೆ. ತಂದೆಯವರಿಗೆ ತಂದೆಯವರು ಅವರ ತಂದೆಯವರು ಹಾಗಾಗಿ ನಮ್ಮ ತಂದೆಯವರಿಗೆ ಹೇಳಿ ಅವರ ಸಂಗಡ ನಾವು ಹೋಗುವುದು 40 ವರ್ಷದ ಮೊದಲೇ. ಓ, ತಮಗೆ ತಂದೆಯವರಿಂದನೇ ಇದು ಉಪದೇಶ ಬಂದಿದೆ, ಪೂರ ಅವರ ತಂದೆ ಅವರಿಗೆ ಮಾಡಿದ್ರು, ಅವರು ಹಾಗೆ ತಲಾಂತರದಿಂದ ಬಂದಿರುವಂಥದ್ದು ಇದು. ಓ, ತಾವು ತಂದೆಯವರ ಜೊತೆನೆ 40 ವರ್ಷ ಅನುಭವ. ವರ್ಷದ ಮೊದಲೇ ಅಲ್ಲಿ ಆ ಸಮಯದಲ್ಲಿ ನಮಗೆ 18, 20, 25 ವರ್ಷ ಇರುವಾಗ ಚೆನ್ನಾಗಿ ಹೋಗ್ತೀವಿ. ಓ, ಅವ್ರ ಜೊತೆ ಕಾಡಿಗೆ ಹೋಗಿ ಅದು ತಂದು ಇದೊಂದಿಗೆ ಇದೊಂದು ಔಷಧಿ ಅವ್ರ ಹೆಸರೇನು ನಮಗೂ ಹೇಳಲಿಲ್ಲ. ಅದನ್ನು ಪರಿಗಣಿಸುವುದು ಎಲೆ ಮುಖಾಂತರ ಗುರುತಿಸುವುದು. ಇದು ಎಲೆ ಮುಳ್ಳಿನ ಇದು ಬೆಳೆ ಮುಳ್ಳೆಣ್ಣು, ಅದು ಆ ಮುಳ್ಳು ಅಥವಾ ಒಂದು ಎಲೆ ಅಥವಾ ಅದು ಮರನ ತೊಗಟೆ, ಎಲೆಗಳು 3 ಎಲೆಗಳು ಕೆಲವೊಂದು ಎಲೆಗೆ ಸಣ್ಣದ ಎಲೆ ಅದರ ಇದ್ರ ಮೇಲೆ ತಾವು ಗುರುತಿಸ್ತೀರಿ. ಇವಾಗ ಆಚಾರ್ಯ, ತಾವು ಹೇಳಿದಾಗೆ ತಮ್ಮ ತಂದೆಯವರಿಂದ ತಮಗೆ ಇದು ಬಂತು, ಇದು ಬಂತು, ಅವರ ತಂದೆಯವರೇನು ಸಾಧಾರಣ ಅಂದಾಜು ತಾವು ಈ ಮನೆತನ ಎಷ್ಟು ವರ್ಷ ಆಗಿರ್ಬೋದು ಈ ಔಷಧಿ ಕೊಡ್ಲಿಕ್ಕಾಗಿ? ಸಾಧಾರಣ ನಾವು ತಂದೆಯವರ ಕಾಲದ ಅಂದರೆ ಸಾಧಾರಣ ಒಂದು 200 ವರ್ಷದೊಳಗಿರ್ಬೋದು. 200 ವರ್ಷ. ನಮ್ಮ ತಂದೆಯವರಿಗೆ ಈಗ ಹೇಳಿದೆನಲ್ಲ, ತೀರ್ಕೊಂಡಿದ್ದು 40 ವರ್ಷ ಆಯ್ತು. ಓ, ನಿಮ್ಮ ತಂದೆಯವರು ದೈವಾಧೀನರಾಗಿ 40 ವರ್ಷ ಆಯ್ತು. ತಂದೆಯವರ ವಂಶಕ್ಕೆ
ಗಂಡು ಮಕ್ಕಳಿಲ್ಲದ ಕಾರಣ ಹಾಂ 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 ಅದೊಂದು ಸಿದ್ದೇಶ್ವರ ಹಾಂ ಹಾಂ ಅನ್ನೋ ಹೆಸರು, ಹಾಂ ದೇವರ ಹೆಸರು. ಹಾಂ ದೇವರ ಅವರಲ್ಲಿ ಪ್ರಾರ್ಥನೆ ಮಾಡಿ ತಂದೆಯವರು ಹಾಂ ಹಾಂ ಹೊಳೆ ಸಿದ್ದೇಶ್ವರ ಅಂದ್ರೆ ಉಂಟು ಅಲ್ಲಿ. ಹಾಂ 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 ಇಲ್ಲಿ ನಾಗಜನಿಯಲ್ಲಿ ಹಾಂ 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 ಅಲ್ಲಿ ಮಿರಾಸಿ ವ್ರತ ಹತ್ರ ಹೇಳಿಕೆ ಮಾಡಿ ಹಾಂ ಹಾಂ ನಮ್ಮ ಮನೆಯಲ್ಲಿ ಈ ಔಷಧಿ ಸಂತಾನ ಫಲ ಕೊಡಬೇಕು, ಹಾ. ಹೆಣ್ಣು ಮಗ ಕೊಡಬೇಕು, ಕೊಡಬೇಕು. ಹಾಂ ನಿಮಗೆ ಒಂದು ಹರಕೆ ಪೂರ್ವಕ ರಕ್ತಪಾನ ಹಾಂ 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 ಅಂತ ಹೇಳ್ತೇವೆ. ನಾವು ಇಲ್ಲಿ ಬಂದು ಕೊಡುದಲ್ಲ, ಇಲ್ಲಿ ಮನೆಯಲ್ಲೇ ಹಾಂ 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 ಅದನ್ನ ನಿಮ್ಮ ಒಂದು ಮೂರ್ತಿಯನ್ನ ಇಟ್ಟು ಪೂಜೆ ಮಾಡಿ ಹಾಂ ಪೂಜೆ ದೇವರ ನಾಮಸ್ಮರಣೆ ಮಾಡಿ ಹಾಂ ನಾವು ಔಷಧಿ ಕೊಡುದು. ಔಷಧಿ ಕೊಡು. ಆ ಓ, ನೀವು ತಂದೆಯವರು ಹಾಗೆ ಮಾಡ್ತಾರೆ. ಓ, ದೇವರು ನಂಬಿ ನೀವು ಔಷಧಿ ಕೊಡ್ತೀರಿ. ಆ ಭಗವಂತನ ಹತ್ರ ಒಂದು ಇದ್ರ ಮಾಡಿ. ಏನು ಹಾಂ ಮಲ್ಕೊಳ್ಳಿ ಹಾಂ ಹಾಂ ನಾಚಕಪ್ಪಿ ಮಾಡುದು ಏನಿಲ್ಲ. ಏನಿದು ಆ ದೇವ್ರ ಹತ್ರ ನೀವು ಪ್ರಾರ್ಥನೆ ಮಾಡ್ತೀರ, ಸಂಕಲ್ಪ ಮಾಡ್ತೀರಿ, ಆ ಭಗವಂತ ನಂಬಿ ತಾವು ಕೊಡ್ತೀರಿ ಔಷಧಿ. ಗಂಡು ಮಗ ಆಯ್ತು, ನಮ್ಮ ತಂದೆಯವರು ಗಂಡು ಮಗ ಆಯ್ತು, ಹಾಂ ಆವತ್ತಿನಿಂದ ನಮಗೇನು ಹೆಚ್ಚಾಯ್ತು. ಹ್ಮ್ ಆ ರೀತಿಯಲ್ಲಿ ನಾವು ಇವತ್ತಿನವರೆಗೂ ಇನ್ನವರೆಗೂ ಹಾ. ಆ ಔಷಧಿಯನ್ನ ತಾವು ಕೊಡ್ತಾ ಬಂದಿದ್ದೀರಿ. ಇವಾಗ ಆಚಾರ್ಯ, ಈಗ ನಾನು ಕೇಳ್ಪಟ್ಟಿದ್ದೇನೆ, ಈಗ ಒಂದು ಈ ಔಷಧಿ ಕೊಡಬೇಕಾದ್ರೆ ಒಂದು ವಾರ ನಕ್ಷತ್ರ ಅದಕ್ಕೊಂದು ಕಾಲಮಿತಿ ಅಂತ ಇದೆಯಲ್ಲ, ತಾವು ಯಾವ್ಯಾವ ವಾರದಲ್ಲಿ ಕೊಡ್ತೀರಿ, ಯಾವ ವಾರ ಕೊಡೋದಿಲ್ಲ ತಾವು? ಈಗ ನಾವು ಏನು ಮಾಡುತ್ತೇವೆ, ಮೊದಲನೇದಾಗಿ ನಮ್ದು ರವಿವಾರ ಬುಧವಾರ ರವಿವಾರ ಮತ್ತು ಬುಧವಾರ, ಭಾನುವಾರ ಮತ್ತು ಬುಧವಾರ 2 ದಿವಸ ಮಾತ್ರ ಔಷಧಿ ಕೊಡ್ತೀರಿ. ಹಾ. ಉಳಿದ ಸೋಮವಾರ ಶನಿವಾರ ಔಷಧಿ ತೆಗೆಯುವುದಿಲ್ಲ. ಹಾಂ, ಸೋಮವಾರ ಶನಿವಾರ ಔಷಧಿ ತೆಗೆಯುವುದಿಲ್ಲ. ತೆಗೆಯುವುದೂ ಇಲ್ಲ. ಹಾಂ ಅಂಥದ್ದು ಸಂದರ್ಭ ಬಂದರೆ ತೆಗಿತೀವಿ. ಹಾಂ ಒಂದು ಹಾಂ ಕೊನೆಯದಾಗಿ ಅಮಾವಾಸ್ಯೆ, ಹಾಂ ಸಂಕ್ರಾಂತಿ, ಸಂಕ್ರಾಂತಿ, ಹಾಂ ಹುಣ್ಣಿಮೆ, ಹಾಂ ಈ ದಿವಸ ಬಂದರೆ ಹಬ್ಬ ಹರಿದಿನ ಬಂದರೆ ಕೊಡ್ತೀರಾ? ಹಬ್ಬ ದಿನ ಬಂದರೆ ಕೊಡ್ತೇವೆ. ಹಾಂ ಅದನ್ನ ಅಂದ್ರೆ ಅವರ ಇದನ್ನ ಪರಿಸ್ಥಿತಿ ನೋಡಿ. ನೋಡಿ ಕೊಡ್ತೇವೆ. ಹಾಂ ತುಂಬ. ಹಬ್ಬ ಇದೆ, ಹಾಂ ಅವರೆಲ್ಲ ಅಷ್ಟೋ ಊರಿಂದ ಬರ್ತಾರೆ, ಹಾಂ 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 ಅವಾಗ ಅವ್ರಿಗೆ ನಿರಾಸರೆ ಆಗುವ ಹೌದು, ಆಗಬಾರ್ದು. ಹೌದು ಹೌದು ನಿರಾಸೆ ಅಲ್ಲಿಂದ ಬಂದು ಇಲ್ಲಿ ಹೌದು, ನಿರಾಸೆ ಆಗುವ. ಆಗಬಾರ್ದು, ಕೊಡ್ತೀರಿ. ಇನ್ನು ಶನಿವಾರ ಸೋಮವಾರ ಬಂದ್ರೆ ತುಂಬ ಮನುಷ್ಯನಿಗೆ ವಿಪರೀತ ಪರಿಸ್ಥಿತಿ ಅಂದರೆ ಪರಿಸ್ಥಿತಿಯಲ್ಲಿ ತಾವು ಕೊಡ್ತೀರಿ. ಈ ಪ್ರತಿಯೊಂದು ಔಷಧಿಯು ಹಳ್ಳಿಯಲ್ಲಿ ಕೂಡ ನಾವು ಕೊಡತಕ್ಕಂಥ ಔಷಧಿ ಹಾಂ ನಂಬಿಕೆ, ನಂಬಿಕೆ. ಮೂಲತಃ ನಂಬಿಕೆಯಿಂದ ಔಷಧಿ ತಗೊಂಡ್ರೆ ಅವನಿಗೆ ಪೂರ್ತಿ ಗುಣ ಆಗೋಲಿಕ್ಕೆ ಹಾಂ ನಾನು ಇದನ್ನು ತುಂಬಾ ಹಾಂ ಹೇಳಲು ಬಯಸ್ತೇನೆ. ಅದೇ ಅದೇ ಯಾಕಂದ್ರೆ ಹಾಂ ಇದು ಹಳ್ಳಿ ಔಷಧಿ, ನಾಟಿ ಔಷಧಿನೇ ನಂಬಿಕೆ ಔಷಧಿ. ನಂಬಿಕೆ. ಈಗ ಅವರ ನಂಬಿಕೆ ಒಂದು 50% ಆದರೆ ತಮ್ಮ ಒಂದು ಕೈಗುಣ, ಒಂದು ಹಸ್ತಗುಣ ಅಂತ ಇರ್ತದಲ್ಲ, ಅದು ಒಂದು 50% ಅಂತೇಳಿ ತಾವು ಹೇಳ್ತೀರ. ಅಲ್ಲ, 100% ಅದ ಅದ ನಮ್ಮ ಮನೆಯಲ್ಲೇ ನಾವೇ ಹಾಕಬೇಕು. ಹಾಂ ನಮ್ಮ ಮಗ, ನಮ್ಮ ಸೊಸೆ, ಮನೆಯವರು ಹಾಂ ಹೀಗೆ ಹಾಂ ಅಂತೇಳಿ ಬೇರೆ ಕಡೆ ಹೋದ್ರೆ ಆಗಲ್ಲ. ಆಗೋದಿಲ್ಲ. ಹಾಂ ನಾವು ಈ ಔಷಧಿಯನ್ನು ಕೆಲವೊಂದು ಔಷಧಿ ಅದು ಮಕ್ಕಳಿಗೆ ಹಾಕ್ತೀವಿ ಅಂತ ಹಾಂ ಇಲ್ಲಿ ಮನೆ ಬಿಟ್ಟು ಬೇರೆ ಕಡೆ ಹೋದ್ರೆ ಅದು ನಾಟುದಿಲ್ಲ. ಓ, ನೀವು ಹೋದರೂ ಅದು ಬೇರೆ ಕಡೆ ಆಗೋದಿಲ್ಲ. ಅಲ್ಲ, ಅವ್ರ ಮನೆಗೆ ಹೋಗಿ ನಾವು ಹಾಕ್ತೀವಲ್ಲ ಹಾಂ ಅಲ್ಲಿ ನಾಟುದಿಲ್ಲ. ನಾಟೋದಿಲ್ಲ. ಅದನ್ನು ಪರೀಕ್ಷೆ ಮಾಡಿ ನೋಡಾಯ್ತು. ಹಾಂ ಅದು ನೋಡಿದ್ರಿ ತಾವು, ದೂರ ಹೋಗಿ. ನೀವು ಇಲ್ಲಿಂದ ಬೇಕಾದ್ರೆ ಬನ್ನಿ, ಇಲ್ಲೇ ಬಂದು ಅದನ್ನು ಕೊಟ್ಟು ಹೋಗ್ಬೇಕು. ಓ, ನಿಮ್ಮ ಮನೆಯಲ್ಲೇ ಬರಬೇಕು. ಬಂದು ಕೊಟ್ಟು ಹೋಗ್ಬೇಕು. ಹೋ ಹಾಗಾದರೆ ಈ ಇದಕ್ಕೆ ಏನು ತಾವು ಹಸ್ತಗುಣನ ಅಂತ ಹೇಳ್ತೀರಾ, ಅಥವಾ ಜಾಗದ ಏನಾದರೂ ಒಂದು ಅದರ ಲಕ್ಷಣ ನಾನೇನು ಹೇಳಲ್ಲ. ಹಾಂ ಮನೆತನದ ಗುಣ, ಮನೆತನದ ಗುಣ, ಅದು ಮನೆತನಕ್ಕೆ ನಡೆದು ಬಂದಂತ ಹಾಂ ಒಂದು ಗುಣ ಅಂತ ತಾವು ಇದು ಹೌದು ಬಯಸ್ತಾರೆ. ಇವಾಗ ಆಚಾರ್ಯ, ಈಗ ತಾವು ಇಷ್ಟೆಲ್ಲ ಸೇವೆಗಳನ್ನು ಮಾಡ್ತೀರಿ, ಇಷ್ಟೇ ಜನರ ಸಂಭಾವನೆ ಕೊಡಬೇಕಂತಿದೆಯಾ? ತಾವು ಮಾಡಿದ ಒಂದು ಕೆಲಸಕ್ಕೆ ಇಷ್ಟು ಸಂಭಾವನೆ ಅಂತ ಏನಾದ್ರು ಇದೆಯಾ, ಅಥವಾ ಅವರು ತಿಳಿದು ನೋಡಿ ತಮಗೆ ಸಂಭಾವನೆಯನ್ನು ಕೊಡೋದಾ? ಅದು ನಾವು ಈ ಮೊದಲಿಂದ ತಂದೆಯವರ ಕಾಲದಿಂದಲೂ ಹಾಂ ಬಂದಂತ ಒಂದು ದಾರಿ ದಾರಿ. ಹಾಂ ಅಂದ್ರೆ ನಡೆದು ಬಂದಂತ. ಹಾಂ ಹಾಂ ಅವರು ಆ ಕಾಲದಲ್ಲಿ ಬಡ ಸ್ಥಿತಿ ಎಲ್ಲರಿಗೂ ಸಾಮಾನ್ಯವಾಗಿ ಹೌದು 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 ಹೌದು. ಏನೋ ದೇವರ ಮರ್ಯಾದೆ ಅಂತ 2 ಕಾಯಿ ಇಡ್ತಿದ್ರು, ಹಾಂ, ದೇವರಿಗೆ 2 ಕಾಯಿಯನ್ನು ಕೊಡ್ತಾರೆ. ಕೊಡ್ತಾರೆ. ಹಾಂ ಹಾಂ ಅಂದ್ರೆ ಪ್ರತಿ ವಾರ ಆದಿತ್ಯವಾರ ಬುಧವಾರ ಬಂದಾಗ ಅದನ್ನ ಕಾಯಿ ತಮ್ಮಂದು ಔಷಧಿ ಹಾಕೊಂಡು ಹೋಗ್ತಿದ್ರು. ಹಾಂ 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 ಇವಾಗ ಕೆಲವೊಂದು ವರ್ಷಗಳ ನಂತರದಲ್ಲಿ ಹಾಂ ಹಾಂ ಮತ್ತೆ ಕೆಲವು ಅವರವರ ಮನಸ್ಸಿಗೆ ತಕ್ಕಂತೆ ಕೇಳಿದ ಏನು ದೇವರಿಗೆ ನೀವು ಮರ್ಯಾದೆ ಅಂತ ನೀವು ಕಾಯಿ ತಗೊಳ್ಳಿ ಹಾಂ ಹಾಂ ಇಡೋದು, ಹಾಂ. ನೀವೇ ಇಡೋದು ತುಳಸಿ ಹತ್ರ. ಹಾಂ ಆಮೇಲೆ ಅದಕ್ಕೆ ಕಾಣಿಕೆ ನಿಮ್ಗೆ ಯಥಾಶಕ್ತಿ ಎಷ್ಟು ಹಾಕ್ತೀರಿ ಅಷ್ಟು. ಎಷ್ಟು ನೀವು ಇಷ್ಟೇ ಅಂತೇಳಿ ಅವ್ರ ಹತ್ರ ಡಿಮಾಂಡ್ ಮಾಡ್ತಾ ಇಲ್ಲ. 50, 100 ಅದೇ ಅಲ್ಲ, ಅದು ಎಷ್ಟು 100 ಇಡಿ 50 ಎಷ್ಟಾದರೂ ಎಷ್ಟಾದರೂ ಎಷ್ಟಾದ್ರೂ ಅಷ್ಟು ಅದು ಕಾಣಿಕೆ ಅದೇ ಇಷ್ಟೇ ಪ್ರಕಾರ. ಇಷ್ಟೇ ಪ್ರಕಾರ. ಇಷ್ಟೇ ಪ್ರಕಾರ ನೀವು ನಿಮ್ಮ ಇಷ್ಟೇ ಪ್ರಕಾರ ಇಟ್ಟರಾಯ್ತು. ಹಾಂ ನಾವು ಹೇಳುವುದು ದೇವರಲ್ಲಿ ನೀವು ಬೇಡ್ಕೊಂಡು ಹೋಗಿ ಅಷ್ಟೇ. ಆ ಭಗವಂತದ ಅಲ್ಲಿ ಪ್ರಾರ್ಥನೆ ಮಾಡು. ಓ, ತಾವು ಇಷ್ಟಂತೇಳಿ ತಮ್ಮದು ಸಂಭಾವನೆ ಇಲ್ಲ. ಸಂಭಾವನೆ ಅಂದ್ರೆ ನಮ್ದು ಅವರು ಒಂದು ಪಕ್ಷ ಒಂದು ಮನುಷ್ಯನ ಹತ್ರ ಇಲ್ಲ ಅಂದ್ರೂ ತಾವು ಅವರಿಗೆ ಸೇವೆಯನ್ನು ಮಾಡಿ ಕಳಿಸ್ತೇವೆ. ಹಾಂ ಇನ್ನೊಂದು ನಾವು ಈ ಗಿಡಮೂಲಿಕೆಯ ಬೇರುಗಳನ್ನು ತೆಗೆದು ಹಾಂ ಅದನ್ನು ಪೌಡರ್ ಮಾಡ್ತೇವೆ. ಓ ಅದಕ್ಕೆ ನಾವು ಅಂಗಡಿಯಲ್ಲಿ ಸಿಗುವಂಥದ್ದು ಹಾಂ ನೇಗಿಲು ಮುಳ್ಳನ, ಜೀರಿಗೆನ, ಕಸಕಸೆನ, ಹಾಂ ಹಾಂ ಬಾದಾಮ ಇವೆಲ್ಲ 21 ಜಾತಿಗಿಂತ ಮೇಲ್ಪಟ್ಟದ್ದು. ಓ, ಆ ಮೂಲಿಕೆ ತಂದು ತಾವು ಚೂರ್ಣವನ್ನು ರೆಡಿ ಮಾಡ್ತೀರಿ. ಹಾಂ 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 ಈ ಬೇರುಗಳ ಸಸ್ಯದ ಬೇರುಗಳನ್ನು ತಂದು ಹಾಂ ಅದನ್ನು ಪುಡಿ ಮಾಡಿ ಒಣಗಿಸಿ ಪುಡಿ ಮಾಡ್ತೇವೆ. ಪೌಡಿಸ್ ಹಾಂ
ಹಾಂ ಅದಕ್ಕೆ ಇದಕ್ಕೆ ಸರಿಸಮಾನವಾಗುವಂತೆ ಹಾಂ ಮಿಕ್ಸ್ ಮಾಡಿ ಹಾಂ ಹಾಂ 21 ಧಾತುಗಳನ್ನು ಅದರಲ್ಲಿ ಹಾಕ್ತಾರೆ. ಅದನ್ನು ನಾವು ಉಪಯೋಗಿಸ್ಕೊಳ್ತೇವೆ. ಹಾಂ ಫಸ್ಟ್ ನೀವು ತಗೊಳ್ತೀರಿ ಅದರಲ್ಲಿ. ಯಾವ ಲೆವೆಲ್ಗೆ ಮಿಶ್ರಣ ಮಾಡಿ ಯಾವ ಲೆವೆಲ್ಗೆ ಮುಟ್ಟಿ ಹಾಂ 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 ಅದು ಸ್ವಲ್ಪ ಜಾಸ್ತಿ. ಹಾಂ ಈಗ ನಾವು ಚಪ್ಪೆನ ರುಚಿ ಹಾಂ 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 ಅದನ್ನು ತಗೊಂಡು ಆಮೇಲೆ ಅವರಿಗೆ ನಾವು ಇಂತಿಷ್ಟು ದಿವಸ ನಿಮ್ಗೆ ಎಷ್ಟು ದಿವಸ ಬೇಕು, ಒಂದು ತಿಂಗಳ ಬೇಕು, 2 ತಿಂಗಳ, ನಮ್ಗೆ ಅಲ್ಲಿಂದ ಬರ್ಲಿಕ್ಕೆ ಲೇಟ್ ಆಗುತ್ತೆ, ಬರ್ಲಿಕ್ಕೆ ತುಂಬಾ ಖರ್ಚಾಗುತ್ತೆ, ಆವಾಗ ನಾವು 3 ತಿಂಗಳದ್ದು ನೀವು ಔಷಧಿ ಕೊಡ್ತೇವೆ. ಅದಕ್ಕೆ ನಾವು ಇದು ತೂಕದ ಪ್ರಮಾಣದಲ್ಲ, ಚಮಚ. ಇವಾಗ ನೀವು ಮಾಡಿದ ಚೂರ್ಣ ಕಾಯಿಲೆ ಇದ್ದವರು ತಗೊಳ್ಬೋದು, ಕಾಯಿಲೆ ಇಲ್ಲದವರು ತಗೊಳ್ಬೋದು. ಅದು ಹೆಣ್ಮಕ್ಳು ಗಂಡು ಮಕ್ಕಳು ಯಾರು ತಗೊಳ್ಬೋದು, ಮಕ್ಕಳು ಎಲ್ಲರೂ ತಗೊಳ್ಬೋದು. ಎಲ್ಲರಿಗೂ ಒಂದು ಚೂರ್ಣವನ್ನು ರೆಡಿ ಮಾಡ್ತಾರೆ. ಎಲ್ಲ ಇದು ಮಾಡ್ತೀರಾ. ಅದಕ್ಕೆ ಇಷ್ಟು ಬೆಲೆ ಅಂತ ಇದೆಯಾ? ಬೆಲೆ ಅದೇ ನಾನು ಅಂತದ್ದು. ಬೆಲೆ ಅಂದರೆ ತಿಂಗಳು ತಗೊಳ್ತೀರಾ ಅಥವಾ 2 ತಿಂಗಳು, 15 ದಿವಸ ಅಂದರೆ ನಾವು ಉಪಯೋಗ ಅಂದರೆ ಅದು ಅದೇ ಟೈಮಿಂಗ್ ಕಡಿಮೆ ಇರ್ತದೆ. ಈ ಆಯುರ್ವೇದ ಅದು ಇಡುವಂತ ಇದೆ ಇಲ್ಲ ಅಂತ ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ನಾವು 2 ತಿಂಗಳ 2 ತಿಂಗಳ 3 ತಿಂಗಳದ ಔಷಧಿ ಕೊಡ್ತೀವಿ. 3 ತಿಂಗಳಕ್ಕೆ ಔಷಧಿ ಸಾಧಾರಣ ನಮ್ಮ ಅಂದಾಜಿನ ಪಟ್ಟ ಅಂದರೆ ನಾವು ಏನು ಖರ್ಚು ಮಾಡಿರ್ತೀವಿ ಅದರ ಮೇಲಿಂದ ಅವರಿಗೆ ನಾವು ಇಷ್ಟಂತ ನಾವು 200 ಗ್ರಾಮಿಂದು 400 ಗ್ರಾಮಿಂದು ಅರ್ಧ ಕೆಜಿ ಹೀಗೆ ಬಾಟ್ಲ್ ಮಾಡ್ತಾರೆ. ಬಾಟ್ಲಿ ಅದನ್ನ ಪೌಡರ್ ಕೊಟ್ಟಾಗ ಅವರಿಗೆ ನಾವು ಇದರ ಮೇಲೆ ಎಷ್ಟು ನಮ್ಗೆ ಖರ್ಚಾಯಿತು ಅದು ಬಿಟ್ಟು ನಾವು ಅದನ್ನ ಲಾಭಕ್ಕಾಗಿ ತಾವು ಮಾಡ್ತಾ ಇಲ್ಲ ಅಲ್ಲ, ಒಂದು ಜನಸೇವೆ ಅಂತ ತಾವೇ ಮಾಡ್ತಾ ಇದ್ದ. ನೋಡಿ ಖುಷಿ ವಿಚಾರ, ಇದೆಲ್ಲ ತುಂಬಾ ಖುಷಿ ವಿಚಾರ. ಅವತ್ತಿಂದ ನಡೀತಾ ಬಂದು ಅದನ್ನೇ ಇವತ್ತಿಗೂ ತಾವು ಅದೇ ಮುಂದುವರ್ಸ್ಕೊಂಡು. ಹೌದು ಆಯ್ತು. ಇವಾಗ ಆಚಾರ್ಯ ಈ ಎಲ್ಲ ಔಷಧಿಗೂ ಒಂದು ಪಥ್ಯ ಅಂತ ಇರ್ತದಲ್ವಾ? ಈಗ ತಾವು ಕೊಡುವಂಥ ಈ ಒಂದು ಇದರಲ್ಲಿ ಯಾವ್ಯಾವ ಥರ ಪಥ್ಯ ಮಾಡಬೇಕು, ಯಾವುದು ತಿನ್ನಬಾರ್ದು, ಯಾವ್ದು ತಿನ್ಬೋದು? ಈಗ ಸಣ್ಣ ಮಕ್ಕಳಿಗೆ ನಾವು ಒಂದು ಮೊದಲನೇ ಅದಕ್ಕೆ ಹಾಲು ಕುಡಿಯುವಂಥ ಮಗು, ಹಾಲು ಕುಡಿಯುವಂತ ಅದೇ ಹಾಲು ಕುಡಿಯುವಂಥ ನಡೆಯುವಂಥ ಸ್ಥಿತಿಯಲ್ಲಿ ಇರುವುದು. ಹಾಗಾಗಿ ನಾನು ಹೇಳ್ತೇವೆ ತಾಯಿ ಅದಕ್ಕೆ ಸಂಬಂಧಪಟ್ಟಿದ್ದು ಸಿಹಿ ವಸ್ತು, ಸ್ವೀಟ್, ಯಾವುದೇ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಏನೋ ಅಂಗಡಿಯಲ್ಲಿ ಸ್ವೀಟ್ ಆಗಲಿ ಔಷಧಿ ಕುಡಿದ ದಿವಸ ಅದನ್ನು ನೀವು ತಗೊಳ್ಬಾರ್ದು. ಯಾರು ತಾಯಿ ತಗೊಳ್ಬಾರ್ದು. ತಾಯಿ ಹಾಲು ಕುಡಿದ ತಾಯಿ ಎಲೆ ಹಾಲು ಕೊಡುವಂತ ಇರುವುದರಿಂದ ತಾಯಿನ ಅದನ್ನು ಪತ್ತೆ ಸಿಹಿ ಪದಾರ್ಥವನ್ನು ತಾಯಿ ತಗೊಳ್ಬಾರ್ದು. ಅದನ್ನೇ 5 ವರ್ಷದ ಮೇಲ್ಪಟ್ಟು ಆಗಲಿ 2 ವರ್ಷದ 10 ವರ್ಷದ ಹೀಗೆ ಮೇಲ್ಪಟ್ಟವರಿಗೆ ಅವರ ಅದನ್ನು ಮಾಡಬೇಕು, ಆ ಮಗುನೇ ಮಾಡಬೇಕು. ಯಾರು ಔಷಧಿ ಕುಡಿತಾರೆ ಆ ಸಿಹಿಯನ್ನು ತಿನ್ನಬಾರದು. ಎಣ್ಣೆ ಪದಾರ್ಥ ತಿಂದ್ರಾಗ್ತದ? ಇಲ್ಲ, ಎಣ್ಣೆ ಪದಾರ್ಥನೂ ಅದೇ ವಿಪರೀತ ತಿನ್ನಬಾರ್ದು. ಒಂದೊಂದು ಔಷಧಿಗೆ ಒಂದೊಂದು ಥರ ಇದೆ. ಆಮೇಲೆ ಏನಾದ್ರು ಈ ಉದ್ದಿನ ಕಾಳು ಅಥವಾ ಬದನೆಕಾಯಿ ಬೇರೆ ಔಷಧಿಗೆ ಚೆವಿ ಔಷಧಿ ಆ ಥರ ನಾವು ವೃತ್ತಿ ಔಷಧಿ ಅದಕ್ಕೆಲ್ಲ ಹಸಿಮೆಣಸು, ಬದನೆಕಾಯಿ, ಬಟಾಟೆ. ಈಗ ನಾನು ನಿಮಗೆ ನಾನ್ ವೆಜ್ ತಿನ್ನಬಾರ್ದು ಅಂತ ಹೇಳಿದೆ. ಹೌದು. ಯಾಕೆ ತಿನ್ನಬಾರದು? ಈಗ ನಾನ್ ವೆಜ್ ಅಂದರೆ ಈಗ ಚಿಕನ್ ಮೊದಲನೇದಾಗಿ ಚಿಕನ್ ಅಂತ ಹೇಳ್ತೇವೆ. ಅದು ಹೀಟ್ ಆದಾಗ ಇವರ ಪ್ರಕೃತಿನೂ ಹೀಟ್ ಆಗಿದ್ದೇ ಇರುತ್ತೆ. ಅದು ಔಷಧಿ ತಂಪು, ನಿಮ್ಮ ಔಷಧಿ ಹೀಟ್ ಆಗಿದ್ದಂತ ದೇಹವನ್ನು ತಂಪಿಗೆ ತಂದು ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಕೊಡ್ತಾ ಇರ್ತಾರೆ. ಈಗ ಮೂಲವ್ಯಾಧಿ ಹೀಟ್ನಿಂದ ಮೂಲವ್ಯಾಧಿ ಉತ್ಪನ್ನ ಆಗುವಂಥದ್ದು. ಅದಕ್ಕೆ ಒಂದೇ ಔಷಧಿಯನ್ನು ಕೊಡೋದಲ್ಲ, ಅದು 3-4 ಥರದಲ್ಲೇ ಕೊಡ್ತೇವೆ. ಆದ್ರೆ ಇದರಿಂದ ಕಡಿಮೆ ಮತ್ತೊಂದರಿಂದ ಅದರಿಂದನೂ ಕಡಿಮೆ ಆಗಲಿಲ್ಲ, ಇನ್ನೊಂದು ಕೊಡ್ತೇವೆ, ಅದನ್ನು ಕೊಡಿ ನೋಡಿ ಅಂತ. ಆ ಥರ ಅಂತೂ ಕಡಿಮೆ ಆಗ್ತದೆ, ಭರವಸೆಯನ್ನು ನೀಡ್ತೇವೆ. ಅದೇ ಇವಾಗ ಆಚಾರ್ಯ ತಾವು ಎಷ್ಟು ಸಲ ತಮ್ಮಲ್ಲಿ ಬಂದು ಒಂದೊಂದು ಕಾಯಿಲೆಗೆ ಔಷಧಿಯನ್ನು ತಗೊಳ್ಬೇಕು? 1 ಸಲ 2 ಸಲ ಅಥವಾ ಇವತ್ತು ಭಾನುವಾರ ಬಂದರು, ಅದರಿಂದ ಎಷ್ಟು ದಿವಸ ಅಂತರದಲ್ಲಿ ಮತ್ತೆ ತಗೊಳ್ಬೇಕು ಅವರನ್ನು? ನಾವು ಈ ಸಣ್ಣ ಮಕ್ಕಳಿಗೆ ಮನೆಯಲ್ಲಿ ತಂದು ಹಾಕ್ಬೇಕು, ಅದಕ್ಕೆ 5 ವಾರ ಅಂತೇವೆ. 5 ವಾರ 5 ವಾರ ಆದಮೇಲೆ ನೀವು ನೆಕ್ಸ್ಟ್ 2 ವಾರ ಬಿಡುದು, ಅಂತರ. ಆಮೇಲೆ ನೀವು ಅದು ಸಮಯ ಅವಕಾಶ ಅಂದ್ರೆ 15 ದಿವಸ ಬೇಕಾರಾಗ್ಬೋದು, ತಿಂಗಳ ಬೇಕಾರಾಗ್ಬೋದು, ಹಾಕ್ಬೋದು, ಇಲ್ಲ ಬಿಡಬಹುದು. ಆಮೇಲೆ ನೀವು ಅಂತೂ ಅದು ಬಿಡಬಾರದು. ಆದ್ರೆ ಇದು ಔಷಧಿ ಆಗಿರೋದ್ರಿಂದ ಒಮ್ಮೆಲೆ ಗುಣ ಆಗುವುದಿಲ್ಲ, ಒಂದು ಸ್ವಲ್ಪ ಕಾಲ ತಗೊಳ್ಳುತ್ತದೆ. ಕೆಲವರಿಗೆ 3 ತಿಂಗಳ ಒಳಗೆ ಗುಣಪಡಿಸ್ತದೆ. 3 ತಿಂಗಳಂತೂ ಅದರೊಳಗೆ ಖಂಡಿತ ಗುಣ ಆಗ್ತದೆ. 5 ವಾರ ಆದ ತಕ್ಷಣ ನಾವು ಅವರಿಗೆ ಹೇಳ್ತೇವೆ ಗುಣಲಕ್ಷಣಗಳು ಮೈ ಕಣ್ಣಿನ ಈ ಕೆಳಭಾಗದಲ್ಲಿ ಕೆಲವೊಂದು
ಹಾಂ ನುಣುಪಾಗಿರ್ತದೆ. ಹಾಂ ಹಾಂ ಇರ್ತದೆ, ಹಾಂ 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 ಸ್ವಲ್ಪ ಚೇಂಜ್ ಆಗಿದೆ ಹಾಂ 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 ಅಂತ ಹೇಳ್ತೇವೆ. ಹಾಂ 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 ಇದರಲ್ಲಿ ಹೇಳ್ತಾರೆ. ಆಗ ಕನಿಷ್ಠ ಒಂದು 5 ವಾರ ಆದರೂ ತೊಗೊಳ್ಬೇಕು. 5 ವಾರ ನಂತರ ಹಾಂ ನೀವು ಮತ್ತೆ ಪುನಃ ಬರಲೇಬೇಕು. ಬರಲೇಬೇಕು ಮತ್ತೆ ಇಲ್ಲ, ಅಲ್ಲಿಗೆ ಬಿಟ್ಟರೆ ಹಾಂ ಅದು ಮತ್ತೆ ಹಾಂ ಹಾಂ ಮತ್ತೆ ಸ್ಟಾರ್ಟ್ ಆಗ್ತದೆ. ಓ ಇವಾಗ ಆಚಾರ್ಯ, ಈಗ ತಾವು ಈ ಔಷಧಿಯನ್ನು ಕೊಡ್ಲಿಕ್ಕಾಗಿ ಎಷ್ಟು ವರ್ಷದ ಒಂದು ಅನುಭವ ಇದೆ ತಮಗೆ? ತಾವು ಎಷ್ಟು ವರ್ಷದಿಂದ ಇದನ್ನು ಮಾಡ್ತಾ ಇದ್ದೀರಾ? ಈಗ ನಾವು ಹೇಳುವುದಂದ್ರೆ ನಮ್ಮ ತಂದೆಯವರು ತೀರಿ 40 ವರ್ಷ ಆಯಿತು. ಓ, ತಂದೆಯವರು ದೈವಾಧೀನರಾಗೆ 40 ವರ್ಷ. ಹಾಂ ನಾವು ನನಗೆ ಸಾಧಾರಣ 20-25 ವರ್ಷದ ಆವಾಗಿಂತಾನು ಹಾಂ ಈಗ 67 ವರ್ಷ ಓ, ತಮ್ಗೆ ಇವಾಗ 67 ವರ್ಷ, ನಿಮ್ಮ 25 ವರ್ಷ ಆಯ್ತು. ಹಾಂ ವರ್ಷ ಹಿಡಿದೆ. ಹಾಂ ಅಂದ್ರೆ ನಮ್ಮ ತಂದೆ ಅದಕ್ಕಿಂತ ಮೊದಲು ತರ್ತಿದ್ವಿ, ಹಾಂ ಹಾಂ ಅಂದ್ರೆ ತಂದೆಯವರ ಹಾಂ ಸಹಾಯದಿಂದ ಹಾಂ 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 ನಾವು ಕಂಡು ಹಿಡಿಬೇಕು. ಹಾಂ 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 ನೀವೇ ದೈವಾಧೀನರ ಆದ ನಂತರ ನಿಮ್ಮ ಜವಾಬ್ದಾರಿಗಳು. ನಂತರ ನಾವು ಕಂಡು ಹಿಡಿಬೇಕಲ್ಲ, ಹಾಂ 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 ಕಂಡು ಹಿಡಿಬೇಕಾದ್ರೆ ನಾವು ತಂದು ಅದನ್ನು ಯೂಸ್ ಮಾಡಿ ಆ ನಂತರ ಒಂದೊಂದು ಈ ತರ ಮಾಡಿದ್ರೆ ಹೇಗೆ, ಈ ಔಷಧಿ ಮಾಡಿದ್ರೆ ಇದಕ್ಕೆ ಉಪಯೋಗಿಸಿದರೆ ಹೇಗೆ. ಅಲ್ಲಿಗೆ ತಮಗೆ ಒಂದು 40 ವರ್ಷ ಅಂತೂ ತಾವು ಮೇಲ್ಪಟ್ಟ ಆಯಿತು ಔಷಧಿ ಕೊಡ್ಲಿತ್ತಾಯಿ. ಆಚಾರ್ಯ, ಇವಾಗ ಅಲ್ಲಿಂದ ಇಲ್ಲಿವರೆಗೆ ಎಷ್ಟು ಜನ ಒಂದು ಅಂದಾಜಿನಲ್ಲಿ ಹೇಳ್ಬೋದು, ಎಷ್ಟು ಜನ ಗುಣಮುಖ ಆಗಿ ಹೋಗಿರ್ಬೋದು? ಯಾವ್ಯಾವ ಊರಿಂದ ಬರ್ತಾರೆ ತಾವಿದ್ದಲ್ಲಿ ಅಂತೇಳಿ? ಅಂದರೆ ಸಾಧಾರಣ ನಾವೀಗ ವರ್ಷದ ತಿಂಗಳ ಲೆಕ್ಕದಲ್ಲಿ ಹೇಳಿದರೆ ಸಂಬಂಧ 10 ಜನರು ಬಂದೇ ಬರ್ತಾರೆ. ಹಾಂ 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 ಅದೇ ಮೇಲ್ಪಟ್ಟು ಕಡಿಮೆ ಇಲ್ಲ, ಹಾಂ 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 ಮೇಲ್ಪಟ್ಟು ಅದಕ್ಕಿಂತ ಮೇಲ್ಪಟ್ಟೆ ಹಾಂ ಬರ್ತಾರೆ. ಹಾಂ ಸಾಧಾರಣ ನಾವು ಈಗ ವರ್ಷಕ್ಕೆ ಕನಿಷ್ಠ ಪಕ್ಷ ಅಂದರೆ 4-5 ಸಾವಿರಾರು ಜನರು ಅಂದಾಜು ಓ, ಅಲ್ಲಿಗೆ ಒಂದು 60-70 ಸಾವಿರ ಅಂತೂ ಹಾಂ ಬಾರದಂತೂ ಪದ್ಧತಿ ಇಲ್ವಲ್ಲ ಅದು. ಹೌದು, ನಮ್ಗೆ ಅವಶ್ಯಕತೆ ಇತ್ತು ಇತ್ತು. ಆದರೆ ಅವರಿಗೆ ನಾನು ಹೇಳ್ತೇನೆ, ನಮ್ಮ ನಂಬರ್ ಕೊಡ್ತೇನೆ, ಹೌದು, ನೀವು ಪುನಃ ಫೋನ್ ಮಾಡಿ ಹೇಳಬೇಕು, ಹಾಂ 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 ಈಗ ಗುಣಮುಖರಾಗಿದೆ ಹಾಂ 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 ಈಗ ಹಾಂ ಅವರಿಗೆ ಒಂದು ಹಾಂ ಮಾಡ್ತಾರಲ್ವ ಅವರಲ್ಲಿ ಮಾಡ್ತಾರೆ. ಒಂದು 60-70 ಸಾವಿರ ಅಂತೂ ಇವತ್ತು ಇವತ್ತಿಗೆ ಒಂದು 50 ಆಗಿದೆ ನೋಡಿ. ಅಷ್ಟು ಜನರ ಜೀವವನ್ನು ತಾವು ಉಳಿಸಿದ್ದೀರ. ಈಗ ಯಾರು ತುಂಬ ದೂರಿಂದೆಲ್ಲ ಬರ್ತಾರ ತಾವಿದ್ದಲ್ಲಿ? ಬಂದಿದ್ದಾರೆ. ಹಾಂ, ಹಿಂದೆ ಸಿಗಂದನೂರು ಅಂತ ಊರಿದೆ, ಬಂದಿದ್ದಾರೆ. ಬೆಂಗಳೂರಿನ ಬಂದಿದ್ದಾರೆ. ಗೋವಾದಿಂದ ಪಣಜಿ ಅಂತ ಅಲ್ಲಿಂದ ಬಂದಿದ್ದಾರೆ. ಅಂತ ಆಮೇಲೆ ಇಲ್ಲಿ ನಮ್ಮ ಕಾರವಾರ ಜಿಲ್ಲೆಯಿಂದ ಗೋಕರ್ಣ, ಕೋಲ, ಶಿರ್ಷಿಯಿಂದ, ಅನೇಕ ಜೋಯಿಡಾದಿಂದ ತುಂಬಾ ಕಡೆಯಿಂದ ಬರ್ತಾರೆ. ದಾಂಡೇಲಿ ಎಲ್ಲ ತುಂಬಾ ಕಡೆಯಿಂದ ಬರ್ತಾರೆ. ಕಲ್ಗಟ್ಟಿಗೆಯಿಂದ ಬರ್ತಾರೆ. ಹುಬ್ಬಳ್ಳಿ, ಕಲ್ಗಟ್ಟಿಗೆ ಎಲ್ಲ ಕಡೆಯಿಂದ ಬರ್ತಾರೆ. ಬೆಳಗಾವಿದಿಂದನೂ ಬಂದಿದ್ರು. ಬೆಳಗಾವಿಯಿಂದ ಆ ಕಡೆ ಎಲ್ಲ ಕಡೆ ಅಲ್ಲಲ್ಲಿ ಸುತ್ತಮುತ್ತಲು ಎಲ್ಲ ಪ್ರದೇಶದವರು ಬರ್ತಾರೆ. ದೂರ ಕಾಚೆ ಊರಂತ ಮಳವಳ್ಳಿ ಈ ಕಡೆಯವರಂತೂ ತುಂಬಾ ಜನ ಮಕ್ಕಳಿಗೆ ತಗೊಂಡು ಬರ್ತಾರೆ. ಯಾಕಂದ್ರೆ ಇಲ್ಲಿ ಪ್ರದೇಶದವ್ರಿಗೆ ಗೊತ್ತಿದೆ, ತಮ್ಮ ಔಷಧಿ ಮಹತ್ವ ಗೊತ್ತಿದೆ. ಅಂದ್ರೆ ಅಲ್ಲಿ ಮಡಿವಾಳ ಇವರು, ಕುಣಬಿ ಇವರು, ಅವರಿಗಂತೂ ಅತಿಬೇರೆ ಔಷಧಿ ಅಂದ್ರೆ ಫೇಮಸ್. ಹೌದು, ಆಚಾರ್ಯ ಮನೆ ಔಷಧಿ ಅಂದ್ರೆ ಫೇಮಸ್ ಔಷಧಿ. ಯಾಕಂದ್ರೆ ಎಲ್ಲ ಮಕ್ಕಳಿಗೆ ಸಾಧಾರಣ ಅಲ್ಲಿ 100ಕ್ಕೆ 90% ಜನರಿಗೆ ಹಾಕಿದ್ದಾರೆ. ಇವಾಗ ಆಚಾರ್ಯ, ಈಗ ತಮ್ಮ ಮಕ್ಕಳಿಗೆ ಈ ಒಂದು ಇದರಲ್ಲಿ ಆಸಕ್ತಿ ಇದೆಯಾ? ಅವ್ರಿಗೆ ತಾವು ಅನುಗ್ರಹ ಮಾಡಿದ್ರ, ಉಪದೇಶ ಮಾಡಿದ್ರ? ಹೇಳ್ತಾ ಇದ್ದೇನೆ, ನೀವು ಸ್ವಲ್ಪ ಇದು ಅನುಭವ ಪಡಿ. ನನ್ನಷ್ಟು ಔಷಧಿಯನ್ನು ಕೊಡ್ಲಿಕ್ಕೆ ಆಗದಿದ್ರು ಕೆಲವೊಂದು ಇದು ಇದೆ ಅಲ್ಲ, ಮನೆಯಲ್ಲಿ ಮಾಡಿ ಈ ಸಣ್ಣ ಮಕ್ಕಳಿಗೆ ಹಾಕುವುದು, ಇದನ್ನ ನೀವು ಸ್ವಲ್ಪ ಅನುಭವ ಪಡ್ಕೊಂಡು ನಾನು ಕೆಲವೊಂದು ಔಷಧಿಗಳನ್ನ ನಾನು ಅವರಿಗೆ ಆಸಕ್ತಿ ಇದೆ ಆ ವಿಚಾರ ಇದೆ ಮಾಡ್ತಾರೆ. ತಂದೆಯವರು ಮಾಡ್ತಾರೆ. ಹೌದೌದು, ಈ ತರ ಭಾವನೆ ಇದೆ. ಇಲ್ಲ ಮಾಡ್ತಾರೆ. ಅವರಿಗೆ ನಾವೇನ್ ಹೇಳ್ತೇವೆ, ಮನೆಯಲ್ಲಿ ಯಾರಾದ್ರೂ ನಮ್ಮ ಸೊಸೆಗಾಗ್ಲಿ, ನಮ್ಮ ಮನೆಯವರಿಗಾಗ್ಲಿ, ನಮ್ಮ ಮಗನಿಗಾಗ್ಲಿ, ಅವರ ಮುಖಾಂತರ ನಾನೇ ತಂದ್ರು ಔಷಧಿ ಮುಖಾಂತರ ಅದನ್ನ ಹಾಕ್ಸಿಗೆ ತಾವು ಇದು ಮಾಡ್ತೇವೆ. ಅಲ್ಲ, ಒಳ್ಳೆ ವಿಚಾರ. ಯಾಕಂದ್ರೆ ಅದು ತಲಾಂತರಕ್ಕೂ ಮುಂದೆ ಹೋಗ್ತಾ ಇರಬೇಕು. ಈ ಔಷಧಿ ಎಲ್ಲ ನಿಲ್ಲಬಾರ್ದು. ಯಾಕಂದ್ರೆ ಎಷ್ಟೋ ಜೀವಗಳನ್ನು ತಾವು ರಕ್ಷಣೆ ಮಾಡಿದ್ರಿ. ಆ ಒಂದು ಒಂದು ಕಾರ್ಯ ಅದೊಂದು ಯಜ್ಞ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಆ ಒಂದು ಯಜ್ಞದಲ್ಲಿ ಈವರೆಗೂ ತಾವು ಭಾಗಿಯಾಗಿದ್ದೀರಿ. ತುಂಬ ಒಳ್ಳೆ ವಿಚಾರ, ನಮಗೆ ತುಂಬ ಒಳ್ಳೆ. ಹೌದು ತುಂಬ ಒಳ್ಳೆ. ಇಲ್ಲಿವರೆಗೆ ನಾವು ಜನರಿಗೂ ಜನರ ಮುಖಾಂತರ ಔಷಧಿ ಕೊಟ್ಟು ತಿಳಿಸಿಯವರಿಗೆ ಹೇಳಿ ಬಂದಿದ್ದೇನೆ. ಅದರ ಮುಂದೆ ಎಷ್ಟು ಜನ ಬರ್ತಾರೋ ಅವ್ರು ಸೇವೆ ಮಾಡುವ ಯೋಗ್ಯತೆ ಅಂತ ಹೇಳಿದ್ರೆ ನನ್ನ ಜೀವನದಲ್ಲಿ ಅಷ್ಟು ಸೇವೆ ಮಾಡ್ತಾರೆ ಎಲ್ಲ ಜನರಿಗೂ ನಾನು ಹೇಳುವುದು ಇದು. ನಾವು ನಮ್ಮ ಅಡ್ರೆಸ್ ಅಂತೂ ನಿಮ್ಗೆಲ್ಲರಿಗೂ ಆಚಾರ್ಯ, ಇವಾಗ ಈ ಆಯುಷ್ ಇಲಾಖೆ ಅಂತಿದೆ, ಇದಕ್ಕೆ ನಾಟಿ ವೈದ್ಯರ ಸಂಘ ಅಂತಿದೆ.
ಅದರಿಂದ ಏನಾದ್ರು ತಮಗೆ ನೋಂದಾಯಿತರಾಗಿದ್ರ ಅಥವಾ ಸದಸ್ಯತ್ವ ಪಡೆದು ತಮಗೇನಾದರೂ ಅದಕ್ಕೆ ಪ್ರಮಾಣ ಪತ್ರಗಳನ್ನು ಏನಾದ್ರು ತಮಗೆ ಕೊಟ್ಟಿದ್ದಾರೆ ಅವರು ಇಲಾಖೆ? ನಮ್ಮ ಶಿರ್ಸಿಯಲ್ಲಿ ಜನಪರ ಪಾರಂಪರ್ಯ ಔಷಧಿಯ ಹಾಂ, ಕೇಂದ್ರ ಇದೆ. ನಾಟಿ ವೈದ್ಯರ ಕೇಂದ್ರ ಅಂತ ಇದೆ. ಹೌದು. ಪ್ರತಿ ವರ್ಷನೂ ಅವರು ಹಾಂ ಒಂದು ಸಮಾವೇಶ ಅಂತ ಮಾಡ್ತಾರೆ. ಹಾಂ, ಸಮಾವೇಶ ಅಂತ ಮಾಡ್ತಾರೆ. ಹಾಂ ಹಾಂ ಎಲ್ಲ ನಮ್ಮ ತಾಲೂಕಿಗೆ, ಶಿರ್ಸಿ ತಾಲೂಕಿಗೆ ಹಾಂ ಹಾಂ ಯಾರು ವೈದ್ಯರಿದ್ದಾರೆ ಅವರಿಗೆ ಗುರುತಿಸಿಕೊಂಡವರಿಗೆ ಹಾಂ ಹಾಂ ಎಲ್ಲರಿಗೆ ಕರೆಸಿದ್ದಾರೆ. ಕರೆಸಿದ್ದಾರೆ. ಹಾಂ ಅವರು ಹೇಳಿದ್ದಾರೆ. ಹಾಂ. ಹಾಗೆ ನಮಗೂ ಕೂಡ ಹಾಂ. ಇವತ್ತಿಗೆ ಕಳೆದ ವರ್ಷ ಹೌದು ಕಳೆದ ವರ್ಷದಲ್ಲಿ ಹಾಂ, ನಮಗೊಂದು ಪ್ರಶಸ್ತಿ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದಾರೆ. ಅದಕ್ಕೊಂದು ಲೈಸೆನ್ಸ್ ಅಂತ ತಮಗೆ ಕೊಟ್ಟಿದ್ದಾರೆ. ಅದು ಸರ್ಕಾರದಿಂದ ಇನ್ನು ಯಾವುದು ನಮಗೆ ಬಂದಿದ್ದಂತ ನಾವು ಹೇಳಕ್ಕಾಗಲ್ಲ ಹಾಂ ಹಾಂ, ಅಂತ ಇವರು ಕೊಟ್ಟಿದ್ದಾರೆ. ಇವ್ರಿಗೂ ಆಯುಷ ಒಂದು ಇಲಾಖೆಯವರು ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ. ಅದನ್ನು ನಾವು ಇಲ್ಲಿವರೆಗೆ ಅದನ್ನು ನಾವು ಕೆಲವು ಜನರಿಗೆ ಹಾಂ. ನಾವು ಇದೆ ಈ ರೀತಿ ಹಾಂ. ಮಾಡ್ತಾ ಇದ್ದೇವೆ. ಹಾಂ ಹಾಂ ಅವರಿಗೂ ಒಂದು ಪಾರಂಪರ್ಯವಾಗಿ ನಾವು ಈ ಔಷಧಿ ನಡೆಯಲಿ ಹಾಂ ಹಾಂ ಅವರ ಹತ್ರ ನಾನು ಬೇಡ್ಕೊಂಡಿದ್ದೆ. ಹಾಂ, ಹೌದಾ, ಒಳ್ಳೆ ವಿಚಾರ. ಇವಾಗ ಆಚಾರ್ಯ ತುಂಬ ಧನ್ಯವಾದ. ತಾವು ಇಲ್ಲಿವರೆಗೂ ನಮ್ಮ ವಾಹಿನಿಯ ಮುಖಾಂತರ ವೀಕ್ಷಕರಿಗೆ ತಮ್ಮ ಒಳ್ಳೆಯ ರಸಾಮೃತವನ್ನು ಹಂಚಿದ್ರಿ, ಒಳ್ಳೆಯ ಅನುಭವವನ್ನು ಹಂಚ್ಕೊಂಡಿದ್ರಿ. ನಮಗೂ ತುಂಬ ಸಾರ್ಥಕ ಅನ್ನಿಸ್ತು. ತಾವು ತಮ್ಮನ್ನು ಭೇಟಿಯಾಗಿ ಇಷ್ಟೊತ್ತು ಕಾಲ ತಮ್ಮ ಸಮ್ಮುಖದಲ್ಲಿ ಕೂತು ಒಂದು ಸಂದರ್ಶನ ಮಾಡಿರೋದು ನಮಗೂ ಸಾರ್ಥಕ ಅನ್ನಿಸ್ತು. ತಮ್ಮಂಥ ಒಂದು ಕಾಯಕ ಯೋಗಿಗಳು ಇನ್ನೂ ಬೇಕು. ತಾವೆಲ್ಲ ತೆರೆಮರೆಯ ಕಾಯಿಯಾಗಿದ್ದೀರಿ. ತಮ್ಮನ್ನು ಇನ್ನೂ ಹೆಚ್ಚು ಜನ ಗುರುತಿಸ್ಬೇಕು, ಬರಬೇಕು ಹೇಳುವಂಥದ್ದು ನಮ್ಮ ಪ್ರಾರ್ಥನೆ. ದೇವರು ತಮಗೆ ಆಯುಷ್ಯ ಆರೋಗ್ಯ ಎಲ್ಲ ಕೊಡಲಿ. ಧನ್ಯವಾದ. ವೀಕ್ಷಕರೇ, ಇಲ್ಲಿವರೆಗೂ ವಿಠೋಬ ರಾಮ ಆಚಾರ್ಯವರ ಅನುಭವನ ಕೇಳಿದ್ವಿ. ಅವರು ಅದ್ಭುತವಾದ ಒಂದು ನಾಟಿ ವೈದ್ಯರು ಅನ್ನೋದರಲ್ಲಿ ನಿಸ್ಸಂಶಯ. ಅವರು ಎಷ್ಟೋ ಔಷಧಿಗಳನ್ನು ಸಿದ್ಧಹಸ್ತರು ಕಾಡಿಂದ ತಂದು ಆ ಚೂರ್ಣವನ್ನು ಮಾಡಿ ಜನರಿಗೆ ಅದು ಮೂಡಿಸ್ತಾ ಇದ್ದಾರೆ. ನೀವು ಅವರು ಹೇಳಿದ ಯಾವುದೇ ಥರದ ರೋಗ ಲಕ್ಷಣಗಳು ತಮ್ಮಲ್ಲಿದ್ದರೆ ದಯವಿಟ್ಟು ಅವರನ್ನು ಬಂದು ಇಲ್ಲಿ ಸಂದರ್ಶಿಸಿ. ಅವರು ದೂರವಾಣಿ ನಂಬರ್ ಇದೆ, ಹಾಗೂ ಅವರು ಬರುವಂಥ ಲೊಕೇಶನ್, ಅವ್ರ ಮನೆಗೆ ಬರುವಂಥ ಲೊಕೇಶನ್ನೆಲ್ಲ ನಾವು ನಮ್ಮ ವಾಹಿನಿ ಮುಖಾಂತರ ನಿಮ್ಗೆ ತಿಳಿಸ್ತೇವೆ. ದಯವಿಟ್ಟು ಬನ್ನಿ, ಅವರನ್ನು ಕಾಂಟ್ಯಾಕ್ಟ್ ಮಾಡಿ, ಸಂದರ್ಶನ ಮಾಡಿ, ನೀವು ಗುಣಮುಖ ಆಗಿ. ಹಾಗೂ ಈ ಒಂದು ನಮ್ಮ ಸಂದರ್ಶನ ಮಾಡುವಂಥ ಅಥವಾ ನಾಟಿ ವೈದ್ಯರನ್ನು ಗುರುತಿಸುವಂಥ ಒಂದು ಈ ಮಹತ್ ಕಾರ್ಯಕ್ಕೆ ತಮ್ಮೆಲ್ಲರ ಆಶೀರ್ವಾದ ಬೇಕು, ಹಾಗೂ ಸಹಕಾರ ಬೇಕು. ನಮ್ಮ ಈ ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡಬೇಕು, ಫಾಲೋ ಮಾಡಬೇಕು, ಶೇರ್ ಮಾಡಬೇಕು. ಧನ್ಯವಾದ.